ನಲವತ್ತೈದನೇ ಶ್ಲೋಕ. ಏನಂತದ? ಸುನೋ ಶಿಷ್ಯ ಮಮ ವಾಣಿ ಜ್ಞಾತೆ ತವ ಸಂಕಾಮಿತ ಹೈ ಜಗತ್ತಿಯ ಅತಿಯಾನಿ ಸೋಮೇವೆ ನಹಿ. ಅವ್ರನ್ನೇ ದುಃಖ ಅನ್ನೋದು ನನ್ನಲ್ಲೂ ಇಲ್ಲ, ನಿನ್ನಲ್ಲೂ ಇಲ್ಲ, ಎಲ್ಲಿ ಎಲ್ಲ ಅನ್ನೋಂತ ಮಾತು ಹೇಳಕತ್ತಿರೋದು. ಅದಕ್ಕೆ ಕೇಳ್ತಾರೆ, ದುಃಖ ಎಲ್ಲಿಲ್ಲ ಅಂತ ತತ್ವದೃಷ್ಟಿ ಅವರು ಕೇಳ್ತಾ ಇರುವಾಗ ದುಃಖ ಎಲ್ಲಿ ಇಲ್ಲಪ್ಪ, ನನ್ನಲ್ಲೂ ಇಲ್ಲ, ನಿನ್ನಲ್ಲೂ ಇಲ್ಲ ಅಂತ ಹೇಳ್ತಾರೆ. ಅದನ್ನ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ನಾವು ಸತ್ಯದ 4 ಆಯಾಮಗಳನ್ನ ನೋಡಿದೆವು. ಇರೋದು ಒಂದೇ ಸತ್ಯ, ಅದರೊಳಗೆ ಪಾರಮಾರ್ಥಿಕ ಸತ್ಯ ಒಂದೇ ಸತ್ಯ. ಆ ಸತ್ಯದಲ್ಲಿ ನಿತ್ಯವನ್ನ ಬೆರೆಸಿಕೊಂಡು ನಮ್ಮ ಅಜ್ಞಾನದ ಕಾರಣ ಒಂದು ವ್ಯಾವಹಾರಿಕ ಸತ್ಯ, ಒಂದು ಪ್ರಾತಿಭಾಷಿಕ ಸತ್ಯ, ಒಂದು ಸೂತ್ರ ಸತ್ಯ ಅಂತೇಳಿ ನಮ್ಮ ಬದುಕನ್ನ ದುಃಖಮಯ ಮಾಡ್ಕೊಂಡಿವಿ. ಯಾಕಂದ್ರೆ ನಮ್ಮ ಸ್ವರೂಪದ ಜ್ಞಾನ ಇಲ್ಲದಕ್ಕ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೆಲ್ಲ ವ್ಯವಹಾರ ಮಾಡ್ತೀವಿ, 100 ವರ್ಷ ಆಯುಷ್ಯದಲ್ಲಿ ಮಾಡುವ ವ್ಯವಹಾರ ಎಲ್ಲ ಈ ಒಂದು ಅಜ್ಞಾನದ ತ್ರಿಕುಟಿ ಒಳಗದ. ಜ್ಞೇಯ, ಜ್ಞಾತೃ, ಜ್ಞಾನ ಅಂತ ಹೇಳಿ. ಜ್ಞೇಯ ಅಂತಂದ್ರೆ ಈ ಮೂರನ್ನ ನಾವು ಮಿಥ್ಯ ಅಂತ ಹೇಳಿದೆವು. ನಿನ್ನೆ ಹೇಳಿದಾಗ ಎಲ್ಲರೂ ಸ್ವಲ್ಪ ಶಾಕ್ ಆದ್ರಿ, ಎಲ್ಲರೂ ಸೈಲೆಂಟ್ ಆದ್ರಿ. ಜ್ಞಾನ ಮಿಥ್ಯ ಅಂದ್ರೆ ಹೆಂಗಿದು ಏನು ಅಂತ. ಅದನ್ನ ಬಿಡಿಸಿ ಹೇಳ್ಬೇಕಂದ್ರೆ ಜ್ಞಾನ ಅನ್ನೋ ಶಬ್ದವನ್ನ ಬಹಳ ಕಡೆ ಬಹಳ ರೀತಿಯಿಂದ ಬಳಸ್ತೀವಿ. ಮೊದಲು ಜೀವ ಬ್ರಹ್ಮನ ಏಕತ್ವನೇ ಜ್ಞಾನ, ಜೀವ ಬ್ರಹ್ಮನ ಭೇದವೇ ಅಜ್ಞಾನ ಅಂತ ಹೇಳ್ತಿದ್ದೆವು. ಅದು ಎಂತ ಜ್ಞಾನ? ಬ್ರಹ್ಮಜ್ಞಾನ, ಶುದ್ಧ ಬ್ರಹ್ಮಜ್ಞಾನ. ಜೀವ ಬ್ರಹ್ಮನ ಜ್ಞಾನ, ಜೀವ ಬ್ರಹ್ಮನ ಭೇದ ಯಾವುದು ಇರ್ತದ ಅದು ಅಜ್ಞಾನ, ಅದು ಶುದ್ಧ ಬ್ರಹ್ಮಜ್ಞಾನ. ಈ ಇಂದ್ರಿಯಗಳಿಂದ ವಿಷಯಗಳನ್ನ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ವಿಷಯಗಳನ್ನ ಗ್ರಹಣ ಮಾಡಿ ಉಂಟಾದ ಅನುಭವಕ್ಕೂ ಜ್ಞಾನ ಅಂತೀವಿ. ಹೀಗಾಗಿ ಅವಕ್ಕ ಜ್ಞಾನೇಂದ್ರಿಯಗಳು ಅಂತ, ಯಾವ ಜ್ಞಾನವನ್ನು ನಮಗೆ ತಂದು ಕೊಡ್ತವ ಅವಕ್ಕ ಜ್ಞಾನೇಂದ್ರಿಯಗಳು ಅಂತ. ಹೀಗಾಗಿ ಈ ಜ್ಞಾನೇಂದ್ರಿಯಗಳಿಂದ ಉಂಟಾಗುವ ಜ್ಞಾನ ಏನದಲ್ಲ ಮಿಥ್ಯ. ಜ್ಞಾನೇಂದ್ರಿಯಗಳು ಮಿಥ್ಯ ಅದಾವ. ಅವು ಒಂದು ಸಾರಿ ಇಂದ್ರಿಯಗಳು ಒಂದು ಸುಸ್ಥಿತಿಯಲ್ಲಿ ಪಟುವಾಗಿರ್ತಾವ, ಆಮೇಲೆ ಮಂದವಾಗಿರ್ತಾವ, ಆಮೇಲೆ ಅಂದವಾಗಿ ಹೋಗ್ಬಿಡ್ತಾವ. ಇರೋ ರೀತಿಯಲ್ಲಿ ಇರಂಗಿಲ್ಲ ವಿಷಯಗಳು. ಆಮೇಲೆ ಪಟುವಾಗಿರ್ತಾವ. ಪಟುವಾಗಿರ್ತಾವಂದ್ರೆ ಏನೇ ಒಂದು ವಸ್ತು ತಿನ್ನುವಾಗ ಆರಂಭದಲ್ಲಿ ಬಹಳ ಚಲೋ ಅನ್ನಿಸ್ತು, ತಿಂದ ಮುಂದೆ ಹೋದಾಗ ಅದು ಮಂದ ಆಗ್ತದೆ. ಗಾಡಿಗೆ ಆ ಇಂದ್ರಿಯ ಏನಾಗ್ತದ, ಇನ್ನೂ ಜಾಸ್ತಿ ನಾವು ಭೋಗ ಮಾಡ್ಲಿಕ್ಕೆ ಅಂತಂದ್ರ ಅದು ಅಂದ ಆಗ್ತದೆ. ಪಟುತ್ವ, ಮಂದತ್ವ, ಅಂಧತ್ವ ಇವು ಒಂದೇ ರೀತಿ ಅನುಭವಗಳನ್ನ ತೆಗೆದುಕೊಳ್ಳಲ್ಲ. ನಾವು ಚೇಂಜ್ ಆಗ್ತವ, ಅಲ್ಲಿ ಅನುಭವಿಸುವ ವಿಷಯಗಳು ಕೂಡ ಜಗತ್ತಿನೊಳಗೆ ಚೇಂಜಸ್ ಆಗ್ತಿರ್ತವ. ಒಂದು ದೇಶದಲ್ಲಿದ್ದಂತ ರುಚಿ ಇನ್ನೊಂದು ದೇಶದಲ್ಲಿ, ಒಂದು ಕಾಲದಲ್ಲಿ ಇದ್ದಂತ ರುಚಿ ಇನ್ನೊಂದು ಕಾಲದಲ್ಲಿಲ್ಲ. ಅದೇ ರೀತಿ ವಿಷಯಗಳು ಎಲ್ಲ ಚೇಂಜಸ್ ಆಗ್ತಿತ್ತು. ಆದ್ದರಿಂದ ವಿಕಾರವಾಗುವ ಕಾರಣ ಅವಕ್ಕ ನಿತ್ಯ ನಿತ್ಯ ಅಂತ. ಈ ಜಗತ್ತು ಇಂದ್ರಿಯಗಳಿಂದ ಉಂಟಾಗುವ ಜ್ಞಾನಕ್ಕಾಯಲ್ಲಿ ಜ್ಞಾನ ಅಂದ್ರು. ಆ ಇಂದ್ರಿಯಗಳ ಮೂಲಕ ಆ ವಿಷಯ ಭೋಗದ ಸುಖ ದುಃಖಗಳನ್ನು ಅನುಭವಿಸುವಂತ ಚಿರಾಭಾಸ ಜೀವ. ಮತ್ತೇನಂತೀವಿ? ಇಂದ್ರಿಯಗಳು ಅಂತಃಕರಣ, ಮನಸ್ಸಂತ, ಬುದ್ಧಿ ಅಂತ, ಚಿತ್ತ ಅಂತ, ಅಹಂಕಾರ ಅಂತ. ಈ ಅಂತಃಕರಣ ಏನದ? ಈ ಅಂತಃಕರಣ ಎಲ್ಲ ಇಂದ್ರಿಯಗಳ ಒಡೆ ಇದು. ಇದು ಅಂತಃಕರಣದ ಅನುಭವ ಅಥವಾ ಜೀವನ ಅನುಭವ ಅಥವಾ ಚಿರಾಭಾಸನ ಅನುಭವ ಏನದ ಅಂತಂದ್ರೆ ಇದಕ್ಕೆ ವಿಷಯ ಜ್ಞಾನ ಅಂತಾರೆ. ವಿಷಯ ಜ್ಞಾನ. ವಿಷಯ ಅಂದ್ರೇನು? ಜ್ಞೇಯ. ವಿಷಯವನ್ನು
ಜ್ಞಾತೃ ಜ್ಞೇಯ ಏನದಲ್ಲ ಇದು ಮಿಥ್ಯ ಅನುಭವದ ತ್ರಿಪುಟಿ ಅದು. ಇಡೀ ಜಗತ್ತು ತ್ರಿಪುಟಿಗಳಲ್ಲೇ ಅದ. ಜಗತ್ತು ಮಿಥ್ಯ ಅದ, ಆ ತ್ರಿಪುಟಿಗಳು ಮಿಥ್ಯ ಅದಾವ, ಆ ತ್ರಿಪುಟಿಗಳಿಂದ ಉಂಟಾಗುವಂತ ಜ್ಞಾನನೂ ಮಿಥ್ಯ ಅದ. ಹೀಗಾಗಿ ಆ ನಿತ್ಯ ವಸ್ತುವಿನಲ್ಲಿ ನಿನಗ ಮನಸ್ಸು ಆಸೆ ಪಡ್ತಿರ್ತದ, ಏನೋ ಬೇಕು ಅಂತ ಆಸೆ ಪಡ್ತಿರ್ತದ. ಅದು ಶೀಘ್ರ ಒಂದಿಷ್ಟು ಖುಷಿ ಪಡ್ತದ, ಸಿಗಲಿಲ್ಲ ಅಂತಂದ್ರೆ ಅದು ದುಃಖ ಪಡ್ತದ. ಅದು ಏನದ ಅಂತಂದ್ರೆ ನಿನ್ನ ಅಂತಃಕರಣದೊಳಗಿನ ಆಸೆಯ ಕಾರಣ ನಿನಗೆ ದುಃಖ ಆಗ್ತದ. ಲೌಕಿಕ ಭೋಗಗಳಲ್ಲಿ ಹೆಚ್ಚು ಕಡಿಮೆ ಆದಂಗೆ ನಿನಗೆ ದುಃಖ ಆಗ್ತಿರ್ತದ. ನಿಜವಾಗಿ ನೋಡಿದ್ರೆ ಇದೆಲ್ಲ ಓಟು ಏನದ ನಿತ್ಯದ ವ್ಯವಹಾರನೇ ಅದ. ಈ ನಿತ್ಯದ ವ್ಯವಹಾರದಲ್ಲಿ ನಿನಗೆ ದುಃಖ ಅನ್ನಿಸ್ತಿರ್ಬೋದು, ಆದ್ರೆ ಸತ್ಯದ ವ್ಯವಹಾರ ಏನದ ಅಲ್ಲಿ ದುಃಖ ಇಲ್ಲ. ಸತ್ಯದ ತ್ರಿಪುಟಿ ಯಾವದಪ್ಪ ಅಂತಂದ್ರೆ ನಿನ್ನ ಅಂತಃಕರಣದ ಆವರಿಸಿರುವಂತ ಒಂದು ಉಪಯುಕ್ತ ಚೇತನ ಅಂತೇನದಲ್ಲ ಬ್ರಹ್ಮ. ಇಡೀ ವಿಶ್ವವನ್ನ ತುಂಬಿ ತೂಗುತ್ತಿರುವಂತ ಬ್ರಹ್ಮ ನಿನ್ನ ಅಂತಃಕರಣದೊಳಗೆ ಏನದಲ್ಲ, ಆ ಅಂತಃಕರಣದಲ್ಲಿರುವ ಅಂತಃಕರಣ ಉಪಯುಕ್ತ ಚೇತನ ಅದು ವೃತ್ತಿಯ ಮೂಲಕ ಹೊರಗೆ ಬಂದು ವಿಷಯ ವಸ್ತುವನ್ನ ಅದು ಆವರಿಸಿದಾಗ ಆ ವಿಷಯ ವಸ್ತುವಿನೊಳಗೂ ಏನದ ವಸ್ತು ಉಪಯುಕ್ತ ಚೇತನ ಅದನ್ನು ಬ್ರಹ್ಮ ಅಲ್ಲ. ಬ್ರಹ್ಮನೇ ಆ ವಿಷಯ ವಸ್ತುಗಳಲ್ಲಿ ವಸ್ತು ಉಪಯುಕ್ತ ಚೇತನವಾಗಿ ಮತ್ತು ನಿನ್ನ ಅಂತಃಕರಣದಲ್ಲಿ ಅಂತಃಕರಣ ಉಪಯುಕ್ತ ಚೇತನವಾಗಿ ಮತ್ತು ಅಂತಃಕರಣದಿಂದ ವಿಷಯಕ್ಕೆ ಏನು ವೃತ್ತಿ ಅಂತ ಹೊರಗೆ ಬಂದು ಆ ಒಂದು ವಸ್ತುವನ್ನ ಆವರಿಸಿ ಆ ವಸ್ತುವಿನ ಆವರಣೆಯನ್ನು ಬಂದ್ ಮಾಡ್ತದಲ್ಲ, ಅಲ್ಲಿ ವೃತ್ತಿ ಉಪಯುಕ್ತ ಚೇತನ. ಹೀಗಾಗಿ ಮೂರೂ ಚೇತನಗಳು ಯಾವಾಗ ಒಂದಾಗ್ತವ ಆವಾಗ ಮೋಕ್ಷದ ಆನಂದ ಆಗ್ತದ. ಇದು ಏನದ, ಇದು ಸತ್ಯದ ಜ್ಞಾನ. ಯಾವ ಜ್ಞಾನ ಮಿಥ್ಯ ಅಂದಿವಿ? ವಿಷಯದ ಜ್ಞಾನ ಮಿಥ್ಯ ಅಂದಿವಿ, ಅಸತ್ಯದ ಜ್ಞಾನ ಮಿಥ್ಯ ಅಂದಿವಿ. ಆದ್ರೆ ಸತ್ಯದ ಜ್ಞಾನ ಏನದ, ಉಪಯುಕ್ತ ಚೇತನಗಳು ಒಂದಾಗುವ ಮೂಲಕ ಏನ್ ಆನಂದ ಆಗ್ತದ ಅದು ಸತ್ಯದ ಜ್ಞಾನ. ಅಲ್ಲಿ ದುಃಖದ ಲವಲೇಶ ಇಲ್ಲವೇ ಇಲ್ಲ. ವಿಷಯದ ಉಪಯುಕ್ತ ಚೇತನ ವಿಷಯದಲ್ಲಿರುವಾಗ, ಅಂತಃಕರಣ ಉಪಯುಕ್ತ ಚೇತನ ಅಂತಃಕರಣದಲ್ಲಿರುವಾಗ ಅಲ್ಲೆಲ್ಲರ ದುಃಖ ಆಗಿರ್ತದೆ. ಅಂದ್ರೆ ಜಗತ್ತಿನ ತುಂಬಾ ಬೇಕಾದಷ್ಟು ವಿಷಯ ಅದರ ಉಪಯುಕ್ತ ಚೇತನ ಅಲ್ಲದ, ಇದರ ಉಪಯುಕ್ತ ಚೇತನ ಇಲ್ಲದ, ಏನೇನು ದುಃಖ ಆಗಂಗಿಲ್ಲ. ಆಗ ಆ ವಸ್ತು ನಿಮ್ಮ ಭೋಗಕ್ಕೆ ಅನುಕೂಲ ಆದಾಗ ಅದರೊಳಗೆ ನಿಮ್ಗೆ ಆವರಣ ಭಂಗ, ವೃತ್ತಿಯ ಮೂಲಕ ಹೋಗಿ ಆವರಣ ಭಂಗ ಆದಾಗ ಅಲ್ಲಿ ಏನಾಗ್ತದ, ಮೂರೂ ಉಪಯುಕ್ತ ಚೇತನಗಳು ಒಂದಾದಾಗ ಅಲ್ಲಿ ಕೇವಲ ಪರಮಾನಂದ ಆಗ್ತದೆ. ಕಡೆ ದುಃಖದ ಲವಲೇಶನೂ ಇಲ್ಲ. ಇದ್ಯಾವುದು ಸತ್ಯ ವಸ್ತುವಿನ ಜ್ಞಾನದಲ್ಲಿ ದುಃಖ ಇಲ್ಲ, ಬ್ರಹ್ಮಚೇತನದ ಜ್ಞಾನದಲ್ಲಿ ದುಃಖ ಇಲ್ಲ. ಆದ್ರೆ ನಿತ್ಯ ವಸ್ತುವಿನ ಜ್ಞಾನ ಏನದಲ್ಲ ಅಲ್ಲಿನೂ ದುಃಖ ಇಲ್ಲ. ನಿನ್ನ ಆಸೆ ಏನ್ ಮಾಡ್ತದ ಅದು ಸಿಕ್ಕಾಗ ಖುಷಿ ಪಡ್ತದ, ಸಿಗ್ಲಾರ್ದ ದುಃಖ ಪಡ್ತದ. ಅದು ನಿನ್ನ ಅಶಕ್ತತೆಯ ಹೊರತು ಅದಕ್ಕೆ ದುಃಖ ಅನ್ನಂಗಿಲ್ಲ. ಏನೋ ಒಂದು ಮಾಡ್ಬೇಕಂತೀವಿ, ಅದು ನಮ್ಮ ಆಸೆ, ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದು ದುಃಖ ಪಡ್ತೀವಿ. ಅದೇನು ನಮ್ಮ ಅಶಕ್ತತೆ ಅಷ್ಟೇ, ವೀಕ್ನೆಸ್. ಆದ್ರೆ ಅದು ದುಃಖ ಪಡುವಂತ ವಸ್ತು ಅಲ್ಲ, ದುಃಖ ಪಡುವಂತ ಪ್ರಸಂಗ ಇಲ್ಲ. ಅದು ದುಃಖ ಅನ್ನೋದು ಎಲ್ಲಿ ಇಲ್ಲವೇ ಇಲ್ಲ ಅನ್ನೋದು ಹೇಳಕತ್ತ. ಈ ಜ್ಞಾನ ಜ್ಞಾತೃ ಜ್ಞೇಯ ಮಿಥ್ಯ ಅಂದ ಕೂಡಲೇ ನಿಮಗೆ ಕನ್ಫ್ಯೂಸ್ ಆಗಿರ್ತಿಲ್ಲ. ನಿನ್ನೆ ಏನ್ರಿ ಇಷ್ಟೊಂದು ಗಳಿಕೆ ಅಂತ ಸಂಜೆ ತನಕ ಜ್ಞಾನ ಹೇಳಿಕೆ ಜ್ಞಾನ ಮಿಥ್ಯ ಅಂದ್ರೆ ಈ ಸತ್ಯದ ಜ್ಞಾನ ಮಿಥ್ಯ ಅಲ್ಲ, ಇಂದ್ರಿಯಗಳ ಜ್ಞಾನ, ವಿಷಯದ ಜ್ಞಾನ, ಅದರಿಂದ ಉಂಟಾಗುವ ಸುಖ ದುಃಖಾದಿಗಳ ಜ್ಞಾನ ಅದು ಮಿಥ್ಯ. ಉಪಯುಕ್ತ ಚೇತನದ ಮೂಲಕ, ಉಪಯುಕ್ತ ಚೇತನದ ತ್ರಿಗುಣಿಯ ಮೂಲಕ ನಮಗೇನು ಆನಂದ ಆಗ್ತದ ಅದು ಮಿಥ್ಯ ಅಲ್ಲ, ಅದು ಸತ್ಯ. ಉಪಯುಕ್ತ ಚೇತನನೂ ಸತ್ಯ, ಅದರಿಂದ ಉಂಟಾಗುವ ಆನಂದನೂ ಸತ್ಯ. ಯಾವುದು ಮಿಥ್ಯ ಯಾವುದು ಸತ್ಯ ಅನ್ನೋದು ಸರಿಯಾಗಿ ತಿಳ್ಕೋಬೇಕು. ಈಗ ತಿಳ್ಕೊಂಡಿರ ಅನ್ಕೊಂಡಿನಿ, ಅರ್ಥ ಆಯ್ತಾ? ಇದು ಜ್ಞಾತೃ ಜ್ಞಾನ ಜ್ಞೇಯ ಅಂದ್ರೆ ಏನು ಮಿಥ್ಯ ಯಾವುದು ಮಿಥ್ಯ ಅಂತ ಏನಾರ ಚೇಂಜಸ್ ಆಯ್ತಾ? ಏನಾರ ತಕರಾರದ ಇದ್ರಾಗ? ಉಪಯುಕ್ತ
ಜ್ಞಾನ ಕಟ್ಟೆ ಅದು ಸತ್ಯದ ಜ್ಞಾನ. ಉಪಹಿತ ಚೇತನಗಳು ಒಂದಾದಾಗ ನಮ್ಮ ಜ್ಞಾನ ಕಟ್ಟೆ ಅದು ಮಿಥ್ಯದ ಜ್ಞಾನ. ಉಪಹಿತ ಚೇತನಗಳು ಒಂದಾಗಲ್ಲ, ಒಂದಾದಾಗೆ ನಿಮ್ಗೆ ಮಿಥ್ಯದ ಜ್ಞಾನನೂ ಆಗ್ತದ. ಒಂದಾಗಲಿಲ್ಲ ಅಂತಂದ್ರೆ ವಿಷಯ ಜ್ಞಾನ ಆಗಂಗೆ ಇಲ್ಲ. ಉಪಹಿತ ಚೇತನಗಳು ಮೂರು ಒಂದಾದಾಗೆ ನಿಮಗೆ ವಿಷಯದ ಜ್ಞಾನ, ಇದು ಹಗ್ಗ, ಇದು ಹಾವು ಅಂತೇಳಿ ಗುರುತಿಸ್ತದಲ್ಲ, ಅವು ಮೂರು ಉಪಹಿತ ಚೇತನಗಳು ಒಂದಾದಾಗೆ ನಿಮಗೆ ಅದರ ಜ್ಞಾನ ಆಗ್ತದ. ಆದ್ರೆ ಜಡವಸ್ತುವಾದ ಈ ಚಿರಾಭಾಸ ಜಡವಸ್ತುವನ್ನ ಗುರುತಿಸ್ತದಲ್ಲ, ಅದು ಏನದ ಅಂತಂದ್ರೆ ಇಂದ್ರಿಯಗಳ ಮೂಲಕ ಗುರುತಿಸ್ತದಲ್ಲ, ಅದು ಏನದು ಮಿಥ್ಯ ಜ್ಞಾನ. ಆ ಮಿಥ್ಯ ಜ್ಞಾನ ಏನದು ಅದು ನಿಮಗೆ ಸುಖ ದುಃಖಗಳು ಕೊಡ್ತದ. ಆದ್ರೆ ಆ ಮಿಥ್ಯ ಜ್ಞಾನ ಉಂಟಾಗುವುದಕ್ಕ ಹಿಂದ ಸಪೋರ್ಟ್ ಆಗಿ ನಿಂತಿರುವಂತ ಉಪಹಿತ ಚೇತನದ ಕಡೆ ನೀವು ನೋಡಿದ್ರಿ ಅಂತಂದ್ರೆ ಆನಂದನೇ ಆನಂದ. ಉಪಹಿತ ಚೇತನಗಳು ಒಂದಾಗಲಿಲ್ಲ ಅಂದ್ರೆ ನಿಮಗೆ ಜ್ಞಾನ ಆಗಂಗೇ ಇಲ್ಲ. ಅಂತಃಕರಣದೊಳಗಿನ ಉಪಹಿತ ಚೇತನ ವೃತ್ತಿಯ ಮೂಲಕ ಹೊರಗೆ ಹೋಗಿ ವೃತ್ತಿ ಉಪಹಿತ ಚೇತನವಾಗಿ ಆ ವಸ್ತುವಿನ ಉಪಹಿತ ಚೇತನದ ಜೊತೆಗೆ ಒಂದಾಗಿ ಬೆರೆತಾಗ ಅವಾಗ ನಿಮ್ಗೇನಾಗ್ತದ, ನಿಮ್ಮ ಚಿರಾಭಾಸ ಓ ಇದು ರಜ್ಜು ಅಲ್ಲ, ಇದು ಹಾವಲ್ಲ, ಇದು ಸರ್ಪ ಅಲ್ಲ, ರಜ್ಜು ಅಲ್ಲ ಅಂತೇಳಿ ನಿಮ್ಗೆ ಜ್ಞಾನ ಆಗ್ತದ. ಅದು ರಜ್ಜು ಇರ್ಬೋದು, ಸರ್ಪ ಇರ್ಬೋದು, ಇಲ್ಲದೆ ಇರ್ಬೋದು, ಅದೆಲ್ಲ ಏನು ವಿಷಯ ಜ್ಞಾನ ಅದು. ವ್ಯವಹಾರಿಕ ಜಗತ್ತಿನ ವಸ್ತುಗಳ ಬಗೆಗಿನ ಜ್ಞಾನ ಅದು. ಆ ಜ್ಞಾನ ಏನದ ಮಿಥ್ಯ. ಪ್ರಾತಿಭಾಷಿಕ ಸತ್ಯ ಜ್ಞಾನ, ವ್ಯಾವಹಾರಿಕ ಸತ್ಯ ಜ್ಞಾನ. ಹಾವು ಏನದ ಪ್ರಾತಿಭಾಷಿಕ ಸತ್ಯ, ಹಗ್ಗ ಏನದ ವ್ಯಾವಹಾರಿಕ ಸತ್ಯ. ಇವೆಲ್ಲ ಯಾರ ಅನುಭವಕ್ಕೆ ಬರ್ಲಕತ್ತವ? ಚಿರಾಭಾಸನ ಅನುಭವಕ್ಕೆ ಬರ್ಲಕತ್ತ, ಜೀವನಿಗೆ ಅನುಭವಕ್ಕೆ ಬರ್ಲಕತ್ತ. ಹೀಗಾಗಿ ಜೀವನ ಮಿಥ್ಯ, ಅವನು ಅನುಭವಿಸುವ ಈ ಏನಪ್ಪಾ ಅಂತಂದ್ರೆ ಈ ಚಿರಾಭಾಸ ಮತ್ತ ಆ ವಿಷಯ ಏನದ ಇವೆಲ್ಲ ಮಿಥ್ಯಗಳು. ಆ ವಸ್ತುವಿನಲ್ಲಿರುವ ಉಪಹಿತ ಚೇತನ, ನಿಮ್ಮ ಅಂತಃಕರಣದೊಳಗಿರುವ ಉಪಹಿತ ಚೇತನ, ಮತ್ತೆ ಆ ವೃತ್ತಿ ಒಳಗಿರುವ ಉಪಹಿತ ಚೇತನ, ಇದನ್ನ ನಾವು ನೋಡ್ಬೇಕು. ಅದನ್ನ ನಾವು ನೋಡಂಗೆ ಇಲ್ಲ, ವಸ್ತುವನ್ನ ನೋಡಿ ಬಿಡ್ತೀವಿ ಅಷ್ಟೇ. ಚಿರಾಭಾಸನ ವ್ಯವಹಾರ ಮಾಡ್ತೀವಿ ಹೊರತು ಈ ಉಪಹಿತ ಚೇತನದ ವ್ಯವಹಾರದ ಕಡೆ ನಮಗೆ ಲಕ್ಷ್ಯ ಇಲ್ಲ. ಅದು ವ್ಯವಹಾರ ನಡೆದೋದು, ಅದ್ರ ಕಡೆ ಲಕ್ಷ್ಯ ಕೊಟ್ಟರೆ ಆನಂದ ಅದ. ಉಪಹಿತ ಚೇತನದ ಕಡೆ ಲಕ್ಷ್ಯ ಕೊಟ್ಟರೆ ಆನಂದ ಆದ. ಇಂದ್ರಿಯ ವಸ್ತು ಅವುಗಳ ವ್ಯವಹಾರದ ಕಡೆ ಲಕ್ಷ್ಯ ಕೊಟ್ಟರೆ ಅಂದ್ರೆ ದುಃಖ. ನಿಮ್ಮ ಇಂದ್ರಿಯಗಳ ವಿಷಯಗಳ ವ್ಯವಹಾರಗಳು ನಡಿಬೇಕಾದ್ರೆ ಉಪಹಿತ ಚೇತನ ಇಲ್ಲದೆ ನಡಿಲಿಕ್ಕೆ ಸಾಧ್ಯ ಅಲ್ಲ. ಆದ್ರೆ ನಮ್ಮ ಲಕ್ಷ್ಯ ಏನದ, ಬರೀ ಇಂದ್ರಿಯ ಮತ್ತು ವಿಷಯಗಳ ವ್ಯವಹಾರ ಮಾಡಿ ಜ್ಞಾನ ಕೊಡ್ತೀವಲ್ಲ, ವಿಷಯ ಜ್ಞಾನ ಅಲ್ಲಿಗೆ ಲಿಮಿಟ್ ಆಗಿರೋದು. ಲಿಮಿಟ್ ಆಗಿ ಅದು ಎದರಿಂದ ನಡೀತು, ಎದರ ಸಪೋರ್ಟ್ ಮೇಲೆ ನೋಡೋದು. ಈಗ ನಾ ಮಾತಾಡ್ಲಕತ್ತೀನಿ, ನೀವು ಕೇಳಕತ್ತೀರಿ, ನಂದೊಂದು ಇಂದ್ರಿಯ ಕೆಲಸ ಮಾಡ್ಲಕತ್ತದ, ಒಂದು ವಿಷಯ ಉತ್ಪನ್ನ ಆಗ್ಲಕತ್ತದ, ನಿಮ್ದೊಂದು ಇಂದ್ರಿಯ ಕೇಳಕತ್ತದ. ನಾನು ಹೇಳಕತ್ತೀನಿ, ನೀವು ಕೇಳಕತ್ತೀರಿ, ಅಥವಾ ನೀವ್ ಹೇಳಕತ್ತೀರಿ, ನಾ ಕೇಳಕತ್ತೀನಿ. ಹೇಳುವ ಕೇಳುವಿಕೆ ಇಷ್ಟೇ ಸೀಮಿತ ಆಗ್ಯದ. ನಾನು ಹೇಳ್ಬೇಕಾದ್ರ ನನ್ನ ಹಿಂದ, ನನ್ನ ಮಾತಿನೆಯಿಂದ ನನ್ನ ಅಂತಃಕರಣ ಉಪಹಿತ ಚೇತನ ಕೆಲಸ ಮಾಡ್ಲಿಕ್ಕತ್ತದ ಇಲ್ಲ, ಸಪೋರ್ಟ್ ನಿಂತದ ಇಲ್ಲ. ನೀವು ಕೇಳಕತ್ತೀರಿ, ನಿಮ್ಮ ಅಂತಃಕರಣದ ಉಪಹಿತ ಚೇತನ ಅಲ್ಲಿ ಸಪೋರ್ಟ್ ಮಾಡಿ ನಿಂತದ ಇಲ್ಲ. ಅದು ನಡುವಿರುವಂತ ಉಪಹಿತ ಚೇತನಗಳು ಒಂದಾಗಿದ್ದಕ್ಕೆ ನಿಮ್ಗೆ ಆನಂದ ಆಗ್ಲಿಕ್ಕತ್ತದ. ನೀವು ತಿಳ್ಕೊತೀರಿ ಇನ್ನೊಂದು ಪ್ರವಚನ ಮಾಡೋದು ನಾವು ಕೇಳಿ ಸಂತೋಷ ಪಡ್ಲಕತ್ತೀವಿ ಅಂತ. ಸಂತೋಷ ಪಡ್ಲಕ್ಕಂಥದ್ದು ಉಪಹಿತ ಚೇತನದಿಂದ. ಸಂತೋಷ ಇರೋದು ಈ ಶಬ್ದಗಳಲ್ಲಿ ಇಲ್ಲ, ಸಂತೋಷ ಇರೋದು ನಿಮ್ಮ ಉಪಹಿತ ಚೇತನದಲ್ಲಿ. ನಿಮ್ಮ ಉಪಹಿತ ಚೇತನದಲ್ಲಿರುವ ಸಂತೋಷ ನಿಮಗೇ ಸಿಗ್ಲಕ್ಕತ್ತದ. ಎಲ್ಲರ ಮೂಲಕ ಸಿಗ್ಲಕ್ಕತ್ತದ ಅಂದ್ರೆ ಇನ್ನೊಂದಾದ ಶಬ್ದಗಳು ಕೇಳೋದ್ರಿಂದ. ಈ ಶಬ್ದಗಳು ಹೊರಗೆ ಬರೋದಕ್ಕ, ನಿಮ್ ಕಿವಿ ಒಳಗೆ ಹೋಗೋದಕ್ಕ ಎಲ್ಲರನ್ನೂ ಸಪೋರ್ಟ್ ಆಗಿ ನಿಂತದ್ದು ಯಾವುದು ಅಂತಂದ್ರೆ ಉಪಹಿತ. ಆ ಉಪಹಿತ
ಅದರಿಂದ ಸಂತೋಷ ಸಿಕ್ತು ಅಂತ ನೀವು ತಿಳ್ಕೊತೆ. ಆ ಸಂತೋಷ ಎಲ್ಲಿಂದ ಉತ್ಪನ್ನ ಆಯಿತು ಅಂತಂದ್ರೆ ನಿಮ್ಮೊಳಗಿನ ಆನಂದನೇ ನೀವು ಸಿಗ್ತದೆ, ಎಲ್ಲಿ ಹೊರಗಿನ ಬಂದೇ ಇಲ್ಲ. ಅದಕ್ಕೆ ಈ ಶಬ್ದ ಶ್ರವಣ ಮಾಡೋದು ಮತ್ತೆ ಮಾತನ್ನ ಹೇಳೋದು ಇದೆಲ್ಲ ವಿಷಯಕ್ಕೆ ಸಂಬಂಧಪಟ್ಟದ್ದು. ಇದು ಎಲ್ಲಿ ಮುಟ್ಲಕ್ಕ ನಿಮ್ಮ ಅಂತಃಕರಣ ಇಂದ್ರಿಯಗಳ ಮೂಲಕವಾಗಿ ನಿಮ್ಮ ಉಪಯುಕ್ತ ಚೇತನವನ್ನು ತಲುಪಬೇಕು. ಆ ಉಪಯುಕ್ತ ಚೇತನ ತಲುಪಿದಾಗ ನಿಮಗೆ ಆನಂದ. ಆ ಉಪಯುಕ್ತ ಚೇತನ ಹೆಂಗದ ಅಂತಂದ್ರೆ ನಿಮ್ಮ ಅಂತಃಕರಣದ ಗಾತ್ರದಷ್ಟೇ ಇಲ್ಲ, ನಮ್ಮ ಅಂತಃಕರಣದ ಗಾತ್ರದಷ್ಟೇ ಇಲ್ಲ. ಇಡೀ ವಿಶ್ವದ ಎಲ್ಲಾ ಜೀವಿಗಳ ಅಂತಃಕರಣಗಳೆಲ್ಲ ಸೇರಿಸಿದ್ರೆ ಎಷ್ಟದ ಅಷ್ಟು ಗಾತ್ರದ್ದು ಉಪಯುಕ್ತ ಚೇತನ ಶುದ್ಧ ಬ್ರಹ್ಮ. ಬಹಳ ದೊಡ್ಡದು. ವ್ಯಕ್ತಿಯೊಳಗ ಅಂತಃಕರಣ ಉಪಯುಕ್ತ ಚೇತನ ಅಂತಾರೆ, ಅದನ್ನ ಸಮಸ್ಯೆಯೊಳಗ ವಸ್ತು ಉಪಯುಕ್ತ ಚೇತನ. ಅವೆರಡಕ್ಕೆ ನೀವು ಯಾವಾಗ ವ್ಯವಹಾರ ಮಾಡ್ತೀರಿ ಅವಾಗ ನಿಮ್ಮ ರುಚಿ ಹೊರಗೆ ಬಂದು ಆ ವಸ್ತುವಿನ ಆಕಾರ ತಾಳ್ತದ. ಅದಕ್ಕೇನಂತಾರೆ ರುಚಿ ಉಪಯುಕ್ತ ಚೇತನ ಅಂತ. ನಿಮ್ಗೇನಾಗ್ತಿರ್ತೋ ಅಂತಃಕರಣಕ್ಕ ಆ ವಸ್ತುವಿನಿಂದಲೇ ನನಗೆ ಅದರ ಜ್ಞಾನ ಆಗ್ಯದ ನೀವು ತಿಳ್ಕೊತೀರ. ಇಂದ ಉಪಯುಕ್ತ ಚೇತನ ಕೆಲಸ ಆಗ್ಲಿಕ್ಕೆ ಅದರ ಮೇಲೆ ನಿಮ್ಗೆ ಈ ವ್ಯವಹಾರ ಬರಬಹುದು. ಆ ವ್ಯವಹಾರವನ್ನೇ ನಾವು ಸತ್ಯ ಅಂತ ತಿಳ್ಕೊಂಡಿವಿ. ಆ ವ್ಯವಹಾರದಿಂದ ಇರುವಂತ ಈ ಉಪಯುಕ್ತ ಚೇತನ ತ್ರಿಪುಟಿ ಏನಲ್ಲ ಇದು ಸತ್ಯ. ಉಪಯುಕ್ತ ಚೇತನ ತ್ರಿಪುಟಿಯಿಂದ ಸಿಗುವ ಆನಂದ ಸತ್ಯದ ಆನಂದ. ವಿಷಯಗಳಿಂದ ಸಿಗತಕ್ಕಂತೆ ಗೊತ್ತಿಲ್ಲ, ಅದು ಮಿಥ್ಯದ ಆನಂದ. ಇಂದ್ರಿಯಗಳು ಮಿಥ್ಯ, ವಸ್ತುಗಳು ಮಿಥ್ಯ, ವಿಷಯಗಳು ಮಿಥ್ಯ, ಅದರಿಂದ ಉಂಟಾಗುವ ಅನುಭವಗಳು ಮಿಥ್ಯ. ನಿಮ್ಮ ಇಂದ್ರಿಯಗಳ ಹಿಂದೆ ಇರುವಂತ ಉಪಯುಕ್ತ ಚೇತನ ಸತ್ಯ ಮತ್ತು ಆ ವಸ್ತು ಜಗತ್ತಿನೊಳಗೆ ಏನು ವಸ್ತುಗಳದಾವ ಆ ವಸ್ತುಗಳ ಹಿಂದೆ ಇರುವ ವಸ್ತು ಉಪಯುಕ್ತ ಚೇತನ ಸತ್ಯ ಮತ್ತು ನಿಮ್ಮ ಇಂದ್ರಿಯಗಳು ಅಥವಾ ಅಂತಃಕರಣದಿಂದ ಆ ವಸ್ತು ಉಪಯುಕ್ತ ಚೇತನಕ್ಕೆ ಹೋಗುವ ರುಚಿ ಏನದಲ್ಲ ಆ ರುಚಿ ಒಳಗಿರುವ ರುಚಿ ಉಪಯುಕ್ತ ಚೇತನ, ವಸ್ತು ಉಪಯುಕ್ತ ಚೇತನ, ಅಂತಃಕರಣ ಉಪಯುಕ್ತ ಚೇತನ, ಇವು ಮೂರು ಸತ್ಯ ಅದಾವ. ಇವು ಮೂರು ಕೂಡಿ ಏನು ವ್ಯವಹಾರ ಮಾಡ್ತಾವ ಅದು ಆನಂದ, ಸತ್ಯದ ಆನಂದ, ಅದು ಸತ್ಯವಾಗಿದೆ. ಅದಕ್ಕೆ ಸತ್ಯ ಜ್ಞಾನ ಅಂತ. ಇಂದ್ರಿಯಗಳಿಂದ ಮಾಡ್ಕೊಂಡದ್ದೆಲ್ಲ ಮಿಥ್ಯ ಜ್ಞಾನ. ಈಗ ಜ್ಞಾತೃ ಜ್ಞೇಯ ಮಿಥ್ಯ ಆಗ್ಯದ ಅಂತ ಹೇಳಿದ ಕೂಡಲೇ ಒಂದೇ ಸಲಕ್ಕ ಇಷ್ಟೊಂದೆಲ್ಲ ಪಾಠ ಕೇಳಿವಿ. 3 ವರ್ಷ 5 ವರ್ಷ ಆಗ್ಲಕತ್ತದ ವಿಚಾರ ಚಂದ್ರ ವಿಚಾರ ಸಾಗರ ಇನ್ನ ಒಂದ್ 4 ವರ್ಷ ಹೇಳೋರವರ ಇಂಥದ್ರಾಗ ಇದು ಜ್ಞಾನ ಮಿಥ್ಯ ಅಂದ್ರೆ ಹೆಂಗಂದ್ರೆ ಯಾವ ಜ್ಞಾನ ಮಿಥ್ಯ, ಯಾವ ಜ್ಞಾನ ಸತ್ಯ? ಜ್ಞಾನ ಮಿಥ್ಯ ಆಗಿತ್ತಂತಂದ್ರೆ ನಾನಾಗಿ ಇವೆಲ್ಲ ಮಾಡ್ಬೇಕಾಗ್ತಿತ್ತು. ಬ್ರಹ್ಮಜ್ಞಾನ ಸತ್ಯ, ಬ್ರಹ್ಮಜ್ಞಾನ ನಿತ್ಯ. ಇವೆಲ್ಲ ತಿಳಿಸಿ ಹೇಳ್ಬೇಕಾ ಬೇಡ? ಎಲ್ಲರೂ ಓಕೆ ಜ್ಞಾನ ಮಿಥ್ಯ ಅಂತ ಹೇಳ್ಕೊತೇವೆ ಅಂತಂದ್ರೆ ಏನಾಗುತ್ತೆ ಗತಿ? ನೀವು ಕೇಳಬೇಕಾದ ಪ್ರಶ್ನೆನೂ ನಾನೇ ಹಾಕೋತೀನಿ, ನಾನು ಹೇಳ್ಬೇಕಾದ ಪ್ರಶ್ನೆ ಉತ್ತರನೂ ನಾನೇ ಹಾಕೋತೀನಿ. ನಿಮ್ಮಲ್ಲಿ ಬರುವುದು ಜ್ಞಾನ ಜ್ಞೇಯ ಇವೆಲ್ಲ ನಿತ್ಯ ಅಂದ್ಬಿಟ್ರೆ ಗುರುಗಳೇ, ಇವು ನಿತ್ಯ ಅಂದ್ರೆ ಮತ್ತೆ ನಾವು ಈಗೆಲ್ಲ ಪಡ್ಕೊಂಡಿವಲ್ಲ, ಇದೆಲ್ಲ ಜ್ಞಾನ ಏನಿದು, ಇದು ಸತ್ಯನ ನಿತ್ಯನ ಹೆಂಗ? ಯಾವ ಜ್ಞಾನ ಮಿಥ್ಯ?
ಏನಿದು ಹಿಂಗೆ ಹೇಳ್ಬಿಟ್ರಿ ಅಂತ ಹೇಳಿ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಬರ್ಬೇಕು. ಇವು ಬರ್ಲಿಲ್ಲ ಅಂತಂದ್ರೆ ನಿಮ್ಮೊಳಗೆ ಸಂಶಯ ಉಂಟಾಗಿಲ್ಲ. ಸಂಶಯ ಉಂಟಾಗಿಲ್ಲ, ನೀವು ಕೇಳಿಲ್ಲ ಅನ್ನೋದು ಸಹಿತ ನಾವೇನ್ ಮಾಡ್ಬೇಕು, ಮಗು ಹಸಿದು ಅಳಲಿಲ್ಲ ಅಂತಂದ್ರೂ ಸಹಿತ ಅದಕ್ಕೆ ಉಳಿಸುವ ಸಮಯದಲ್ಲಿ ನಾವು ಊಟ ಮಾಡಿಸ್ಬೇಕಾಗುತ್ತೆ. ಹಸಿವಾಗಿಲ್ಲ ಅಂದ್ರೆ ಊಟ ಉಳ್ಬಲ್ಲ ಹಸಿವೆ ಫೀಲಿಂಗ್ ಇಲ್ಲ, ಇನ್ನು ಒಳಗೆ ಹಸಿವಾಗಿರ್ತದೆ. ಯಾವುದೋ ಕಾರಣಕ್ಕ ಹಸಿವಾಗಿದ್ದು ನಿಮ್ಮ ಅರಿವಿಗೆ ಬಂದಿರೋದು, ಒಳಗೆ ಹಸಿವಂತೂ ಆಗಿರ್ತದೆ. ಹಿಂದಿದ್ದೆಲ್ಲ ಜೀವನಾಗಿ ಹೋಗಿರ್ತದೆ, ಅಲ್ಲಿ ಹಸಿವು ಇರ್ತದೆ. ಆದ್ರೆ ಫೀಲಿಂಗ್ ಇರೋದು ಅಷ್ಟೇ. ಉಂಡ್ರೆ ಓದ್ತದಿಲ್ಲ, ಏನು ವಾಪಸ್ ಹೊಡಿತದೆ. ಊಟ ಟೈಮಿಗೆ ಊಟ ಮಾಡಿದ್ರೆ ಓದ್ತದೆ, ನಿಮ್ಗೆ ಹಸಿವು ಅನ್ಸಿರ್ಲಿಕ್ಕಿಲ್ಲ ಅಷ್ಟೇ. ಊಟ ಟೈಮಿಗೆ ಹೋಗಿ ಉಂಡು ಬಿಡೋದು ಅಷ್ಟೇ. ಹಸಿವು ಅನ್ನಿಸ್ತದೆ ಬಿಡ್ತದೆ, ಇಂಡಿಕೇಟರ್ ಬೇರೆ ಇಂಡಿಕೇಶನ್ ಇಲ್ಲ, ಆದ್ರೆ ಹಸಿವು ಇರ್ತದೆ. ಹಸಿವು ಆದ ಅಂತ ನಿಮಗೆ ಅದರ ಇದು ಆಗ್ತಾ ಇಲ್ಲ. ಏನಂದ್ರೆ ಹಸಿವಿನ ಒಂದು ಅನುಭವ ಆಗ್ತಾ ಇಲ್ಲ, ಆದ್ರೆ ಹಸಿವು ಇಲ್ಲ ಅಂತಲ್ಲ. ಹಂಗ ನಿಮ್ ಪ್ರಶ್ನೆ ಕೇಳಿ ನಿಮ್ಗ ಅದ್ರ ಬಗ್ಗೆ ತಿಳ್ಕೋಬೇಕನ್ನ ಕುತೂಹಲ ಇರ್ಬೋದು, ಇಲ್ಲದೇ ಇರ್ಬೋದು. ಆದ್ರೂ ನಾವೇನ್ ಮಾಡ್ಬೇಕು, ನೀವು ಕೇಳಿಲ್ಲ ಅಂತ ಹೇಳಿ ನಾವ್ ಹೇಳಾದ್ರೆ ಸುಮ್ ಬಿಡ್ಬೇಕ. ಈಗ ಹೇಳಿದ ಮಾತು ಇಂಪಾರ್ಟೆಂಟ್ ಆದ ಇಲ್ಲ, ಓದ್ಕೊಂಡ್ರೆ 5 ನಿಮಿಷನಾಗ ಮುಗೀತದೆ. ವಿಚಾರ ಚಂದ್ರದ ವಿಚಾರ 5 ನಿಮಿಷನಾಗ ಮುಗೀತು, ಅದೇನು ದೊಡ್ಡ ವಿಷಯ ಅಲ್ಲ. ಜ್ಞೇಯ ಎಂದರೆ ಜಗತ್ತು, ಜ್ಞಾತೃ ಎಂದರೆ ಜಗತ್ತನ್ನು ನೋಡುವವ, ಜ್ಞಾನ ಎಂದರೆ ಜಗತ್ತಿನ ಜ್ಞಾನ. ಈ 3 ಮಿಥ್ಯ ಇವೆ. ಲೌಕಿಕ ಏನಂದ್ರೆ ಇದೆಲ್ಲ ಮಿಥ್ಯ ಅಲ್ಲ. ಕಣ್ಣಿಗೆ ಕಾಣುವ ದೃಶ್ಯ, ಗಿಡ, ಮರ, ಗುಡ್ಡ, ಬೆಟ್ಟ ಅಷ್ಟೇ ಅಲ್ಲ, ಅದನ್ನು ನೋಡುವ ಕಣ್ಣು ಮತ್ತು ಅದನ್ನ ಈ ರೀತಿ ಆ ರೀತಿ ತಿಳ್ಕೊಳ್ಳುವಂತ ಜೀವ ಎಲ್ಲ ಜ್ಞಾತೃ, ಎಲ್ಲ ಸುಳ್ಳು. ಈ ರೀತಿಯಾಗಿ ಈ ಜ್ಞಾತೃವನ್ನ ನೋವರ್ ಅಂತ, ನೋವರ್ ಅಂದ್ರೆ ತಿಳ್ಕೊಳ್ಳೋಣ. ಈ ತಿಳ್ಕೊಳ್ಳೋದೇನದ, ತಿಳ್ಕೊಳ್ಳೋದೇ ಜ್ಞಾನ, ಅದಕ್ಕೆ ನಾಲೆಜ್ ಅಂತಾರೆ. ಮತ್ತೆ ನೀವು ತಿಳ್ಕೊಳ್ಳುವಂತ ವಸ್ತು ಏನದ, ಅದಕ್ಕೆ ಮ್ಯಾಟರ್ ಅಂತಾರೆ. ನೋವರ್, ನಾಲೆಜ್, ಮ್ಯಾಟರ್. ಮ್ಯಾಟರ್ ಅಂದ್ರೆ ವಿಷಯ. ಸ್ಪರ್ಶ, ರೂಪ, ರಸ, ಗಂಧ ಏನದವ ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳೇನದವ ಅವೆಲ್ಲ ವಿಷಯಗಳು ಮ್ಯಾಟರ್. ಜ್ಞಾನ ಏನದ ಅಂತಂದ್ರೆ ಅದನ್ನ ಅನುಭವಿಸಿದ್ದರಲ್ಲ, ಅದರಿಂದ ಉಂಟಾಗುವ ಸುಖ ದುಃಖ, ಇದು ಜ್ಞಾನ. ಯಾರಿಗಾಗ್ತದ? ನೋವು ತಿಳ್ಕೊಳ್ಳೋನಿಲ್ಲ. ಇವು 3 ಸುಳ್ಳದವ. ನಾನು ಏನು ಅನುಭವಿಸ್ತೀನಿ ವಿಷಯಗಳನ್ನ, ಆ ವಿಷಯನೂ ಸುಳ್ಳದ. ಯಾರಾಗಿ ನಾನು ಅನುಭವಿಸ್ತೀನಿ, ಚಿರಾಭಾಸನಾಗಿ ಜೀವನಾಗಿ ಅನುಭವಿಸಿದಾಗ ಅದೂ ಸುಳ್ಳದ. ಇಂದ್ರಿಯಗಳು ಸುಳ್ಳದವ. ಮತ್ತೇನದ, ನಾನು ಅನುಭವಿಸಿದ ಸುಖ ಸುಳ್ಳದ, ದುಃಖನೂ ಸುಳ್ಳದ. ಈ ರೀತಿ ನಿಮಗೆ ನಿಶ್ಚಯ ಜ್ಞಾನ ಆದ ಕೂಡಲೇ ಈ ಜಗತ್ತು ಕೂಡ ಸಹಿತ ಕಿತ್ತೊಗೆದು ಹೋಗುತ್ತದೆ, ಕಿತ್ತುಕೊಂಡು ಹೋಗುತ್ತದೆ. ಇದೆಲ್ಲ ಸುಳ್ಳು ಅಂತೇಳಿ ನಿಮ್ಗೆ ನಿಶ್ಚಯ ಜ್ಞಾನ ಆದಾಗೆ ಈ ಜಗತ್ತು ಕೂಡ ಸಮೇತ ಕಿತ್ತುಕೊಂಡು ಹೋಗ್ತದ. ಈ ಜಗತ್ತಿನೊಳಗಿರೋದು ಎಲ್ಲ ಸುಳ್ಳು ಅಂತೇಳಿ ಗೊತ್ತಾಯ್ತು. ಇದನ್ನು ಅನುಭವಿಸಿದವನು ಸುಳ್ಳು, ಅನುಭವಿಸಿದ ಸುಖ ದುಃಖನು ಸುಳ್ಳು, ಈ ಅನುಭವಿಸಿದ ಜಗತ್ತು ಸುಳ್ಳು. ಇದರಿಂದ ಏನದ ಜ್ಞಾನ ಏನಾಗ್ತದ, ಅದರಿಂದ ಏನ್ ಸುಖ ದುಃಖ ಆಗ್ತದಲ್ಲ, ಅದು ಸುಳ್ಳು ಅಂತ ಅಂದ್ರೆ ಅಲ್ಲಿ ಅದ ನಿಮ್ಮ ದುಃಖ ನಿರ್ಮೂಲನ ಕೇಂದ್ರ. ಅದನ್ನ ಸತ್ಯ ಅಂದ್ರೆ ಅಂತಂದ್ರೆ ದುಃಖ ಬಂದು ಏನಾಗ್ತದ, ಆವೃತ್ತಿ ಆಗ್ತದೆ. ಇಲ್ಲದ ಜಗತ್ತಿನೊಳಗ ಇಲ್ಲದ ಅನುಭವಗಳನ್ನ ಬಂದು ಇಲ್ಲದ ದುಃಖ ಅನುಭವಿಸೋದು ಇದು ಸುಳ್ಳು ಮಾತದ, ಇದು ಮಿಥ್ಯಾದ. ಜಗತ್ತು ಸುಳ್ಳು ಎನ್ನುವುದರ ಬಗ್ಗೆ
ಪರಾತ್ಪರ ವಸ್ತು ಉಪಾಧಿ ವಶದಿಂದ ಈಶ್ವರ ಜೀವ ಪ್ರಕೃತಿ ಮೊದಲಾದ ಇಂದ್ರಜಾಲವೆನಿಸಿದ್ದು ನೋಡೋಣ. ಕಪಿಲ ಸಿದ್ಧಮ್ಮ ಬೇಕಾಗ್ತದ. ಈಗ ಜ್ಞಾತೃ ಅಂತ ಹೇಳಿ ಏನದಲ್ಲ, ಅದು ಒಂದನೇ ಜೀರೋ, ಒಂದು ಜೀರೋ. ಆ ಜೀರೋ ಏನಾಗ್ಯದ, ಅದು ಯಾಕೆ ಕಡೆ ಅನ್ಕೋತದ ಅಂತಂದ್ರೆ, ಜ್ಞಾತೃ ಅನ್ನುವ ಒಂದು ಜೀರೋ ಕಡೆ ಅಂತ ಯಾಕೆ ಅನ್ಸ್ಲಾಗತ್ತದ ಅಂದ್ರೆ, ಅದು ಒಂದು ಎದರ ಬಗಳ ನಿಂತದು ಅಂದ್ರೆ ಪರಮಾರ್ಥ ಎನ್ನುವ ಒಂದರ ಬಗಳ ನಿಂತದು, ಉಪಯುಕ್ತ ಚೇತನದ ಬಗಳ ನಿಂತದು. ನಿಂತದಕ್ಕ ಆ ಜ್ಞಾತೃ ಅನ್ನೋ ಜೀರೋಕ್ಕೆ ಏನ್ ಬೆಲೆ ಬಂದದು, 10 ಅಂತ ಬೆಲೆ ಬಂದು. ಜ್ಞೇಯ ಜಗತ್ತನ್ನದ ಒಂದು ದೊಡ್ಡ ಜೀರೋ, ಇಲ್ಲ ಒಂದು ಜೀರೋ ಅದು ಬಂದು ಈ ಪರಮಾರ್ಥ ಎನ್ನುವ ಒಂದು ಅಂಕಿಯ ಮುಂದೆ ನಿಂತದಕ್ಕೆ ಅದೇನಾಯ್ತು, ಹೋಗಿ 100 ಆಗಿ ಕಾಣಲಿಕ್ಕತ್ತು. ಅದರಿಂದ ಉಂಟಾದ ಅನುಭವ 60 ವರ್ಷ ನಾವು ಕುಂತಾಣಿನ ಅಂಥವ್ರು ಹಿಡಿದಾಕಿನಿ, ಇಂಥವ್ರು ಹಿಡಿದಾಕಿನಿ ಅಂತ ಆಫೀಸರ್ಗಳಲ್ಲಿ ಹೋಗಿ ನಾನು ಧೈರ್ಯದಿಂದ ಅವ್ರನ್ನ ಅರೆಸ್ಟ್ ಮಾಡಿ ಹೊರಗೆ ಹಾಕಿನಿ, ಅದು ಮಾಡೀನಿ, ಇದು ಮಾಡೀನಿ ಅಂತೇಳಿ ಏನು ಜ್ಞಾನ ತುಂಬಿಕೊಂಡು ಕೂತೀವಲ್ಲ ಅನುಭವ. ಒಬ್ಬೊಬ್ಬರಿಗೆ ಕಡಿಮೆ ಬಿಟ್ರೆ ನಿಮ್ಮ ಅನುಭವ ಹೇಳ್ರಿ. ನಿಮ್ ಜೀವನದಾಗ ನೌಕರಿ ಮಾಡಕ್ ಏನೇನ್ ಮಾಡಿರಿ, ಸಂಸಾರ ಮಾಡಕ್ ಏನೇನ್ ಮಾಡಿರಿ, ತುಂಬಲಾಗತ್ತದ. ಅದೆಲ್ಲ ಕಸ ಮಾಡಿ ಮೂಲಿಗೆ ಚೆಲ್ಲೋದು, ಎಲ್ಲ ಸುಳ್ಳೋದು, ಎಲ್ಲ ಸುಳ್ಳೋದು. ನಿತ್ಯವಾದ ಅನುಭವ, ನಿತ್ಯವಾದ ಜಗತ್ತಿನಲ್ಲಿ ನಿತ್ಯವಾದ ಇಂದ್ರಿಯಗಳಿಂದ ಅನುಭವಿಸಿ ಅದನ್ನೇ ಸತ್ಯ ಅಂತ ತಿಳ್ಕೊಂಡು ದೊಡ್ಡ ಹಿರಿಯರು. ನಿಮ್ಮ ಹಿರಿತನಕ್ಕೆ ಒಂದು ದೊಡ್ಡ ಸಲಾಮ್. ನಿಮ್ಮ ಹಿರಿತನದ ಬಗ್ಗೆ ನಿಮಗೆ ಹೆಚ್ಚಿಗೆ ಬರ್ತದ. ಏನ್ ಜೀವನ ಮಾಡಿದೆವು, ಎಲ್ಲೆನಪ್ಪರ ಅದೇ ಗುಣ. ಏನು ನಮ್ಗ ಈ ಬುಕ್ಗಳು ಸ್ವಲ್ಪ ಮನಸ್ಸು ಸಿಗಬೇಕಿತ್ರಿ, ಈ ಸಿಕ್ಕು ನೋಡ್ರಿ, ಎಲ್ಲ ಕೈ ಕಾಲ ಬೆಟ್ಟಗ ಕಣ್ಣು ಕಾಣ್ಲಾರ್ದಾಗ ಬಂದು ಗಟ್ಟಿದ್ದಾವ. ಅದನ್ನೇ ಸಿಕ್ಕಿದ್ರೆ ನಾವು ಮಾತೆ ಬ್ಯಾರೆ. ಕಾಲು ಬಂದಿತ್ತು ಅಟೆಂಡ್ ಮಾಡಿ. ಈಗ ಜ್ಞಾತೃ ಜ್ಞಾನ ಜ್ಞೇಯ ಅನ್ನವು ಇವು 3 ಜೀವಗಳು. ಈ ಜೀವಗಳು ಬಂದು ಏನಾಗ್ಬಿಟ್ಟವ, ಆ ಪರಮಾರ್ಥ ಶಕ್ತಿ ನಿಮ್ಮೊಳಗೆ ಉಪಯುಕ್ತ ಚೇತನ ಅಂತ ಏನದ ಅದ
ಅದ್ರ ಬಾಗಿಲಾಗ ಬಂದು ನಿಂತಾವ ಜೀರೋಗಳು. ನಿಂತದಕ್ಕೆ ಏನಾಗ್ಯದ ಅವಕ ಸ್ವಂತದ ಬೆಲೆ ಏನು ಇಲ್ಲ, ನಿಮ್ಮಿಂದ ಅವಕ ಬೆಲೆ ಅವ. ನಿಮ್ಮ ಉಭಯ ಚೇತನ ನಿಮ್ಮ ಸ್ವರೂಪ ಹೌದಲ್ಲ, ಶುದ್ಧ ಬ್ರಹ್ಮ ಸ್ವರೂಪ. ಉಪಯುಕ್ತ ಚೇತನದ ಬಗಲಕ್ಕೆ ಬಂದು ನಿಂತಿದ್ದಕ್ಕೆ ಜ್ಞಾತೃ ಅನ್ನ ಜೀವನದಿಂದ 10 ಆಗ್ಯದ, ಜ್ಞಾನ ಅನ್ನ ಜೀವನದಿಂದ 100 ಆಗ್ಯದ, ಜ್ಞೇಯ ಅನ್ನ ಜೀವನದಿಂದ 1000 ಆಗ್ಯದ. ಇದು ಎದರಿಂದ ಆಗ್ಯದ? ಇವಕ್ಕೆಲ್ಲ ಜ್ಞಾತರ ಜ್ಞಾನ ಜ್ಞೇಯಕ್ಕ ಬೆಲೆ ಎಲ್ಲಿಂದ ಬಂತು? ನಿಮ್ಮ ಉಪಯುಕ್ತ ಚೇತನದಿಂದಲೇ ಬಂತು. ಸಿದ್ದರಾಮೇಶ್ವರ ವಚನ ಇದು ಸಾಮಾನ್ಯ ಇಲ್ಲ. ಇವು ಅರ್ಥ ಇಲ್ಲ. ಇವು ಏನಾಗ್ಯದ? ಇದು ಒಂದು ಜಾದು. ಏನ್ ಹೇಳ್ತಾರೆ ಅವರು? ಇಂದ್ರ ಜಾಲ. ಇವು ಉಪಯುಕ್ತ ಚೇತನಗಳ ಏನೇನದವ ಅವನ್ನೆಲ್ಲ ಮರೆ ಮಾಡಿ ಏನಾಗ್ಯದ? ಈ ಬ್ರಹ್ಮಾಂಡ ಪಿಂಡಾಂಡಗಳು ಕೂಡಿ ಇವು ಏನಾಗ್ಬಿಟ್ಟವ? ಮಠಾಕಾಶ ಘಟಾಕಾಶ, ಮಠ ಉಪಾಧಿ ಘಟ ಉಪಾಧಿಯಿಂದ ಒಂದೇ ಆಕಾಶ 3 ತುಕಡಿಯಾಗಿ ಕಾಣ್ಲಕ್ಕಲ್ಲ ಜಾದು ಮಾಡಿದವ. ಹಾಗೇನಾಗ್ಯದ? ಒಬ್ಬನೇ ಶುದ್ಧ ಬ್ರಹ್ಮ. ಪಿಂಡಾಂಡಗಳು 84 ಲಕ್ಷ ಜೀವರಾಶಿಗಳ ಪಿಂಡಾಂಡಗಳ ಕಾರಣ ಅದು 84 ಲಕ್ಷ ತುಕಡಿಯಾಗಿ ಕಾಣ್ಲಕ್ಕತ್ತದ. ಈ ಬ್ರಹ್ಮಾಂಡದ ಕಾರಣ ಈಶ್ವರನಾಗಿ ಕಾಣ್ಲಕ್ಕತ್ತದ. ಈ ಪಿಂಡಾಂಡಗಳ ಕಾರಣ ಜೀವನಾಗಿ ಕಾಣ್ಲಕ್ಕತ್ತದ. ಇದು ಜಾದು ಅಲ್ಲೇನಿದು? ಇದು ಒಂದು ಇಂದ್ರಜಾಲ. ಇಂದ್ರಜಾಲಿಕ ಏನೇನು ವಸ್ತುಗಳನ್ನು ತಯಾರು ಮಾಡಿ ನಿಮಗೆ ತೋರಿಸ್ತಾನ, ಇಲ್ಲದ ಬಯಲಿನಿಂದ ಏನೋ ಒಂದು ವಸ್ತು ತಯಾರು ಮಾಡಿ ಕೊಡ್ತಾನ. ಆ ವಸ್ತು ಜಗತ್ತಿನಾಗ ಎದಕ್ಕೂ ಉಪಯೋಗಿಲ್ಲ, ಮತ್ತೆ ವಾಪಸ್ ಮಾಯ ಆಗ್ತವು. ಆಗ ಇಲ್ಲಿ ಸಹಿತ ಇದು ಇಂದ್ರಜಾಲ ಅಂದ್ರೆ ಮಿಥ್ಯಾ ಜಗತ್ತು. ಇಲ್ಲಿ ನೀವು ತೋರ್ಲಿಕ್ಕತ್ತದ, ತೋರಿದ್ದೇನೇನು ಸತ್ಯ ಇಲ್ಲ, ನೀವು ಅನುಭವಿಸಿದ್ದೇನೇನು ಸತ್ಯ ಇಲ್ಲ. ಇದು ಒಂದು ಜಾದು. ಆ ಶಬ್ದ ಇಂಪಾರ್ಟೆಂಟ್ ಬಂದನು ಇದ್ದಾರ. ಜಾದು ಅಂತ ಅಂದ್ಕೊಳ್ಳೇನೆ ಫಸ್ಟ್ ನಿಮಗೆ ಮಿಥ್ಯಾ ಅಂತ ಗೊತ್ತಾಗೋದಿಲ್ಲ, ಸುಳ್ಳಂತ. ಜಾದುಗಾರ ಮಾಡೋದು ಏನು ತೋರಿಸ್ತಾನ ಎಲ್ಲ ಒಂದು ಜಾದು ಸುಳ್ಳಂತ ನಿಮಗೆ ನಿರ್ಣಯ ಆದ ಇಲ್ಲ. ಜಾದು ಮಾಡ್ಯಾರ ತೋರಿಸಿದ್ದೆಲ್ಲ ಸತ್ಯ ಅಂತ ಅದ. ನಿಮ್ಗೆ ಒಂದು ಜಾದು ಅಂತ ಜಾದುಗಾರನ ಜಾದು ಆಟದೊಳಗ ನೀವು ಸಂತೋಷ ಪಡ್ತೀರಿ. ಅದು ಹೆಂಗ? ಆಗಿನ ಕಾಲಕ್ಕೆ ಆಗಿನ ಸಮಯಕ್ಕೆ ಅದು ಸತ್ಯ ಅಂತ ಸಂತೋಷ ಪಡ್ತೀರಿ. ಆಮೇಲೆ ಆ ಜಾದುಗಾರನ ಆಟಕ್ಕಿಂತ ಮೊದಲು ಬರೋದಕ್ಕಿಂತ ಮೊದಲು ಒಂದು ನಿಶ್ಚಯ ಅಂತ ಗೊತ್ತದ, ಆಮೇಲೆ ಒಂದು ನಿಶ್ಚಯ ಆಗ್ತದ ಅಂತ ಗೊತ್ತದ. ಹಂಗ ನಿಮ್ಮ ಜೀವನ ಈ ಲೌಕಿಕ ಬದುಕಿ ಅನ್ನೋದ ಇದೊಂದು ಜಾದು ಅಂತ ಯಾಕೆ ತಗೋಬಾರ್ದು ಅಂತ ಹೇಳ್ತಾರ. ಇದನ್ನೊಂದು ಜಾದುಗಾರನ ಆಟ. ಅದನ್ನು ಖರೆ ಅಂತ ತಿಳ್ಕೊಂಡದನ್ನು ದುಃಖ ಅನ್ನೋದ. ಇದನ್ನ ಜಾದು ಅಂತ ತಿಳ್ಕೊಂಡೆ ಒಂದಿದ್ದು ಇಂದ್ರಜಾಲಿಕನ ಒಂದು ತಂತ್ರ ಅಂತ ತಿಳ್ಕೊಂಡ್ರೆ ಇದು ಸತ್ಯ ಅಂತ ತಿಳ್ಕೊತೀರ, ಮಿಥ್ಯ ಅಂತ ತಿಳ್ಕೊತೀರ. ಇದನ್ನ ಜಾದುಗಾರ ತೋರಿಸಿದ ವಸ್ತು ಏನದ ಅದು ಸತ್ಯದಂತೆ ತೋರುವ ಮಿಥ್ಯ. ಅದಕ್ಕೆ ನಿಮ್ಮ ಜೀವನದಲ್ಲಿ ಈ ಲೌಕಿಕ ಬದುಕು ಏನದ ಇದನ್ನ ಸತ್ಯದಂತೆ ತೋರ್ತಾ ಇದೆ, ಆದ್ರೆ ಇದು ಸತ್ಯವಲ್ಲ. ಇದು ಒಂದು ಜಾದುಗಾರನ ಜಾದು ಆಟ ಅಂತ ತಗೊಳ್ರಿ ಅಂತ ಸಿದ್ದರಾಮನ ಒಂದು ತಿಳುವಳಿಕೆ ಮಾತು. ಮಕ್ಕಳಿಂದ ಕಷ್ಟ, ಹೆಂಡಲಿಂದ ಕಷ್ಟ, ಗಂಡಲಿಂದ ಕಷ್ಟ, ಬಂಧು ಮಿತ್ರರಿಂದ ಕಷ್ಟ, ಸಹೋದ್ಯೋಗಿಗಳಿಂದ ಕಷ್ಟ, ನಮಗೆ ಬರುವ ಆದಾಯ ಮತ್ತು ನಮ್ಮಲ್ಲಿ ಉಂಟಾದ ಆಸೆಗಳ ಈಡೇರಿಸುವಾಗ ಏನೇನು ಕಷ್ಟಗಳನ್ನು ಅನುಭವಿಸ್ತೇವೆ. ಇದೆಲ್ಲ ಜಾದು. ಇಲ್ಲ ಆದ್ರೆ ಅದು ವ್ಯವಹಾರಕ್ಕೆ ಬಂದು ಬರಲ್ಲ, ವೇಸ್ಟ್. ಅದು ಅಡಿಗೆ ನನ್ನ ಕೈ ಬಿಟ್ಟು ಹೋಗ್ತದೆ. 1,000 ರೂಪಾಯಿ ನೋಟ್ ಮಾಡಿಕೊಡ್ತಾನೆ, 1,00,000 ರೂಪಾಯಿ ನೋಟ್ ಮಾಡಿಕೊಡ್ತಾನೆ, ಒಂದರ ತಯಾರು ಮಾಡಿಕೊಡ್ತಾನೆ, 300 ತಯಾರು ಮಾಡಿಕೊಡ್ತಾನೆ, ಪ್ರಾಣಿ ಪಕ್ಷಿಗಳನ್ನ ತಯಾರು ಮಾಡಿಕೊಡ್ತಾನೆ, ಜಾನುಗಾರ ಏನೆಲ್ಲ ತಯಾರು ಮಾಡಿಕೊಡ್ತಾನೆ. ಎಲ್ಲ ಸುಳ್ಳು.
ನೋಡಕ್ ಹೋಗಿವಿ, ಅವು ಮನೇಲಿ ಇರ್ತಾವ ಲಾಳಕಿ ಅಂದಿರಲ್ಲ, ಬಾಟ್ಲಿ ಒಳಗ ನೀರ್ ಹಾಕ್ಬೇಕಾದ್ರೆ ಮುಂದೆ ಆಗಲಿ ಇರ್ತದ, ಹಿಂದೆ ಸಣ್ಣ ಪೈಪ್ ಇದ್ದಂಗೆ ಇರ್ತದ ಲಾಳಕಿ. ಅವ ಹುಡುಗ ಕರೆದ ಹಿಂಗ್ ಬಂದು ನೀರು ಅಂತಂದ, ಅವನ್ ಗುಂಡಿ ಮೇಲೆ ಹುಡುಗ ಇದು ಲಾಳಕಿ ಇಟ್ಟ, ಏನೋ ಮಂತ್ರ ಹೇಳದ, ನೀರ್ ಬೀಳಕ್ ಚಾಲು ಅದು. ನೀರ್ ಬೀಳಕ್ ಚಾಲು ಆಗಿ ಹಂಗೆ ನೀರು ಬಳ ಬೀಳೋದಿಲ್ಲ, ಎಷ್ಟೊತ್ತು ಬೀಳಲ್ಲ, ನಾವ ಬಿಟ್ಟಂಗೆ ಬೀಳಕತ್ತಾವ ನೀರು. ಅಲ್ಲಿ ಏನು ಪೈಪ್ ಇಲ್ಲ, ಏನೇನು ಇಲ್ಲ, ನೀರ್ ಬರ್ಲಿಕ್ಕತ್ತಾವ. ಮತ್ತೆ ಇಂಥದ್ದೊಂದು ನಳ ಇಂಥದ್ದೊಂದು ಲೈಟ್ನಾಗ ನೀರಿನ ಪ್ರಾಬ್ಲಮ್ ಹೇಳಂಗಿಲ್ಲ. ಮತ್ತೆ ನಳ ಅಂತ ನೀರು ತಯಾರು ಮಾಡೋದು ಜನ ಮಾಡ್ಬೇಕಲ್ಲ. ಮಿಥ್ಯ, ಇದು ಮಿಥ್ಯ. ವಿಚಿತ್ರಗಳು ಇದು ಯಾರು ಮಿಥ್ಯ ಅಲ್ಲ, ಇದನ್ನ ಸತ್ಯ ಅಂತ ತಿಳ್ಕೊಂಡು ಇಲ್ಲಿ ಸುಖ ದುಃಖ ಅನುಭವಿಸಬೇಡ್ರಿ. ಈ ಸುಖ ದುಃಖ ಅನುಭವಿಸಿದ್ದು ಮಿಥ್ಯ. ಹೀಗಾಗಿ ನೀವು ಇವೆರಡನ್ನು ಮೆಟ್ಟೆಜಿಂದರ್ರಿ. ಆನಂದ ಎದಕ್ಕೆ ಸಮಸ್ಯೆ ಆಗ್ತದ? ಇದು ನಾನು ನನ್ನದು ಅನ್ನೋದು ಎರಡು ಶಬ್ದಗಳು ಏನದವ ಇವು ಹೇಳ್ದು. ಮತ್ತೆ ಇನ್ಯಾರು ಬಂದಿತ್ತಲ್ಲ ಕರೋನಾ, ಈ ಎಲ್ಲ ರೋಗಗಳಿಗಿಂತ ಡೇಂಜರ್ ರೋಗ ಅವೇನ್ ಬಂದು ಹೋಗ್ತಾವ, ಆದ್ರೆ ಇದು ಬಂದು ಹೋಗಂಗೆ ಇಲ್ಲ, ಅಷ್ಟು ಡೇಂಜರ್ ರೋಗ. ಈ ರೋಗಗಳ ಬಗ್ಗೆ ಹುಷಾರಾಗಿರ್ರಿ. ಹೆಂಗ ನೋಡ್ರಿ, ಯಾರು ಅನ್ಕೋತೀರ, ಇನ್ನು ಮುಂದೆ ಸ್ವಲ್ಪ ಚೇಂಜ್ ಆಗ್ರಿ. ಮತ್ತೆ ತಿಳ್ಕೊಂಡು ಗಾಬರಿ ಆಗ್ಬೇಡ್ರಿ. ಇದೊಂದು ಜಾನು ಅಂತ ಬಂದ್ಬಿಡ್ಬೋದು, ಅದು ಜಾನದ ವಾಕ್ಯ. ಬಹಳ ಸುಖ ಅನುಭವಿಸ್ಲಿಕ್ಕೆ ಅವ ಏನ್ ಮಾಡ್ಬೇಕು, ಇದು ಜಾನು, ಇದು ಕರೆ ಅಲ್ಲ. ಬಹಳ ಸುಖ ಆಗ್ಲಿಕ್ಕಂತದ ಅವಾಗ ಏನಾಗಬೇಕು, ಇದು ಒಂದು ಜಾನು, ಇದನ್ನು ಕರೆ ಅಲ್ಲ. ಈ ಜಾನು ಇದೊಳಗೆ ಸುಖ ಅನುಭವಿಸುವ ದುಃಖ ಅನುಭವಿಸುವ ಯಾರು ಅದನ್ನಲ್ಲ, ಆ ಚಿದಾದಾಸನು ಜಾನು, ಅದನ್ನು ಕರೆ ಅಲ್ಲ. ಈ ಜೀವನು ಸುಳ್ಳ. ಅದಕ್ಕೆ ಜೀವನನ್ನು ಅರಿಯುವಂತ ಒಂದು ನೀವು ಮೂಲ ಉಪಯುಕ್ತ ಚೇತನೆ ಏನಿದಿರಲ್ಲ, ಅದು ಸತ್ಯ. ಮಿಥ್ಯವನ್ನು ಅರಿಯುವ ವಸ್ತು ಯಾವುದಲ್ಲ, ಅದು ಸತ್ಯ. ಈ ಸತ್ಯದ ಮರ್ಮ ಮಿಥ್ಯದ ಮರ್ಮ ತಿಳ್ಕೊಳ್ಳಾರ್ದೆ ವಿಚಾರಿಸಿದಾಗ 3 ಸಾರಿ ಓದ್ರಿ, 10 ಸಾರಿ ತಿಳ್ಕೊಂಡ್ರಿ, ಅದು ತಗೊಂಡು ಅದು ಓದೋದ್ ಬೇಗ, ಇದು ತಿಳ್ಕೊಳ್ಳೋದು ಬೇಕಾಗತ್ತೆ. ಅದು ಓದೋದ್ ಇಲ್ಲ, ಏನಿದೆ ಹಿಂಗೆ ನಿಂತ್ಕೊಂಡಲ್ಲ ಅನ್ನೋದಿರ್ತದೆ. ಇವೆಲ್ಲ ವಿಷಯಗಳು ತಿಳ್ಕೊಂಡು ಮುಂದೆ ಹೋಗ್ಬೇಕು. ಇದೆಲ್ಲ ಜಾದು, ಇದೆಲ್ಲ ಜಾದು. ರೆಕಾರ್ಡ್ ಮಾಡ್ಲಿಕ್ಕಂತೀರಿ? ಚಲೋದು ಸರ್, ಚಲೋದ್ರ ಗುರುಗಳು. ನೀವು ಮಾಡ್ಲಿಕ್ಕಂತಿದ್ದು ರೆಕಾರ್ಡು ಜಾದು, ನಾವು ಹೇಳಕತ್ತಿದ್ದು ಜಾದು, ಎಲ್ಲರೂ ಕೇಳಕತ್ತದ್ದು ಜಾದು. ಒಳಗ ಇದಕ್ಕೆ ಆಧಾರವಾಗಿ ನಿಂತದಲ್ಲ, ಇದೆಲ್ಲ ಮಾಡೋದಕ್ಕೆ ಇಂದ ಆಧಾರವಾಗಿ ನಿಂತದಲ್ಲ ಆ ಬ್ರಹ್ಮಚೈತನ್ಯ, ಅದು ಒಂದೇ ಸತ್ಯ, ಅದೇ ಆನಂದದ ಮೂಲ. ಅದನ್ನ ಬಿಟ್ಟು ಸೈಡಿಗೆ ಬಂದ್ರಿ, ಜಾದು ಚಾಲು, ಸುಖ ದುಃಖ ಚಾಲು. ಈ ಬೀಸು ಕಲ್ಲದಾಗ ಅದನ್ನು ಬೀಸಿದ್ರ ಅದು ಗೊತ್ತಾ? ಬೀಸು ಕಲ್ಲದಾಗ ನಡುವರ್ಕೊಂದು ರಂಧ್ರ ಇರ್ತದೆ, ಅದ್ರಾಗ ಧಾನ್ಯಗಳು ಹಾಕ್ತಾರೆ. ಆ ಧಾನ್ಯಗಳು ಹಾಕಿದ್ರ ಆ ಧಾನ್ಯಗಳು ಆ ನಡುವರ್ಕೊಂದು ಊಟ ಇರ್ತದೆ, ಬೀಸು ಕಲ್ಲು ಊಟ. ಆ ಊಟಕ್ಕೆ ಸಮೀಪ ಯಾವಿರ್ತಾವ ಅವು ಎಂದೂ ಪುಡಿಯಾಗಂಗಿಲ್ಲ. ಆ ಊಟದಲ್ಲಿಂದ ಯಾವ ದೂರ ಹೋದವಲ್ಲ ತಿರುಗುತ್ತಿರ್ತಾರ, ಆ ಧಾನ್ಯಗಳು ಊಟದಲ್ಲಿಂದ ದೂರ ಕೂಡಲೇ ಪುಡಿ ಆಗ್ತವು. ಊಟದ ಸುತ್ತ ಎಂದೂ ಪುಡಿ ಆಗಂಗೇ ಇಲ್ಲ. ಬೀಸಕಲ್ಲು ಊಟದ ಸುತ್ತ ಇರೋವು ಪುಡಿ ಆಗಂಗೇ ಇಲ್ಲ. ಲೆಕ್ಕದಂತ ಬೀಸಕಲ್ಲಿರ್ಲಕ್ಕ ಊಟದ ಸುತ್ತ ಏನು ಧಾನ್ಯ ಇರ್ತಾವ ಅವು ಪುಡಿ ಆಗಂಗಿಲ್ಲ. ಅವ ಹಂಗೇ ಉಳಿದವಲ್ಲ ಲಾಟಿ. ಊಟ ಅದೇನದ ಅದೇ ಗುರು ಸ್ವರೂಪ, ಅದೇ ಬ್ರಹ್ಮ ಸ್ವರೂಪ, ಅದೇ ಉಭಯ ಚೇತನ ಸ್ವರೂಪ, ಅದೇ ಬ್ರಹ್ಮಜ್ಞಾನ ಸ್ವರೂಪ. ಅದರ ಸಮೀಪ ಯಾರು ಇರ್ತಾರ ಅವ್ರಿಗೆ ಏನೇನು ಆಗಂಗಿಲ್ಲ. ರಕ್ಷಣೆ ರಕ್ಷಣೆ, ಆನಂದವೇ ಆನಂದ. ಅದರಿಂದ ದೂರ ಯಾರು ಹೋಗ್ತಾರ ಅವ್ರು ನಾಶ. ಮುಡಿಯಾಗಿ ಹಿಟ್ಟಾಗಿ ಹೊರಗೆ ಹೋಗಿ ಬಿಟ್ಬಿಡ್ತಾರೆ.
ಇದ್ದೇವು. ಅವಾಗ ಒಂದು ನಮೂನಿ ಇದ್ದೇವು. ಆಮೇಲೆ ಹೆಂಗೋ ಮಾಡಿ ಹಾಲು ಕುಡಿಸಿ ನೀರು ಕುಡಿಸಿ ಹೆಂಗೋ ಮಾಡಿ ಬೆಳೆಸಿದ್ರು. ಬಾಲ್ಯ ಬಂತು. ಬಾಲ್ಯಕ್ಕ ಹುಟ್ಟಿದ ಕೂಸಿಗೆ ವ್ಯತ್ಯಾಸ. ಶೈಶವಾವಸ್ಥೆ ಅಂದ್ರೆ ಹುಟ್ಟಿದ ಕೂಸಿ, ಆಮೇಲೆ ಬಾಲ್ಯ. ಈ ಜಗತ್ತಿನೊಳಗೆ ಅದರದು ಬೇಡಿಕೆಗಳು ಒಂದು ರೀತಿ ತನ್ನ ಸುಖ ದುಃಖಗಳನ್ನ ವ್ಯಕ್ತಪಡಿಸುವಂತಹ ಕೆಪಾಸಿಟಿ, ನಗದು ಒಳದು ಎಲ್ಲ ಮಾಡಿಸೋಣ. ಇದು ಬಾಲ್ಯ. ಬಾಲ್ಯ ಆದ್ಮೇಲೆ ಗಂಭೀರ ಜಾರು ಜಾಸ್ತಿ, ಒಂದಿಷ್ಟು ಗಾಂಭೀರ್ಯ ಚಾಲು ಆಗ್ತದ. ಗಾಂಭೀರ್ಯ ಚಾಲು ಆಗಿ ಮುಂದೆ ಯೌವನಕ್ಕೆ ಬರ್ತಾನ. ಯೌವನಕ್ಕೆ ಬಂದು ಒಂದಿಷ್ಟು ಮೌನ ಮರ್ಯಾದೆ ಉಟ್ಕೊಂಡಿರ್ಬೇಕು, ಹಾಗಿರ್ಬೇಕು ಹಿಂಗಿರ್ಬೇಕು, ಬಟ್ಟಿ ಕೊಡಬೇಕು, ಚಂದ ಅನುಭವಿಸ್ಬೇಕಂತ ಯೌವನಕ್ಕೆ ಬಂದು ಅದನ್ನು ಅನುಭವಿಸ್ತಾನ. ಎಲ್ಲ ಅನುಭವಿಸಿದ ಮುಂದೆ ಅವಕಾಶ ಮುದುಕ ಆಗ್ತಾನ. ಮುದುಕ ಆದ್ಮೇಲೆ ಯೌವನದಾಗ ಬಟ್ಟೆ ಮುಚ್ಚಿಟ್ಟು ಹೋಗ್ಬೇಕು ಅನ್ನೋದು ಹೆಂಗಿರ್ತದ. ಮುದುಕ ಆದ್ಮೇಲೆ ಏನ್ ತೆರೆದ್ರೇನು ಏನ್ ಮುಚ್ಚಿದ್ರೆ ಮತ್ತೆ ಕೈಯಲ್ಲಿ ಚಾಲು ಮಾಡ್ತಾನ. ನಡುವೆ ಕುಂತವ್ರಿಗೆ ಸಿಹಿ ಮಾಡ್ತಾನೆ. ಆಮೇಲೆ ಆ ಬಟ್ಟೆ ಮೇಲೆ ಮೊದಲ ಹೆಂಗಿತ್ತ ಹಂಗೆ ಇರೋ ಮೊದಲ ಆಚೆ ಮಾಡ್ತಾನೆ. ಎಲ್ಲ ಜಾದು ಇದು. ಬಾಲ್ಯ ಒಂದು ಜಾದು, ಯೌವನ ಒಂದು ಜಾದು, ಉಂಟಾಟ ಒಂದು ಜಾದು, ಹುಟ್ಟದ ಒಂದು ಜಾದು, ಸಾಯದ ಒಂದು ಜಾದು. ಇವೆಲ್ಲ ಜಾದು ಅಂತ ನೋಡ್ಬೇಕು. ಒಂದು ಗಿಡ ಹಾಕ್ತೀವಿ, ಅದು ಬೆಳೆಯುತ್ತದ, ಸಜ್ಜಿ ಆಗ್ತದ, ಮತ್ತೇನಾಗ್ತದ, ಹೂವು ಬಿಡ್ತದ, ಕಾಯಿ ಆಗ್ತದ, ಹಣ್ಣು ಆಗ್ತದ, ಬೀಜ ಆಗ್ತದ, ಇನ್ನೇನೋ ಆಗ್ತದ. ಕಡಿ ಬಂದಿನ ಆ ಗಿಡ ಬಿದ್ದು ಜಾದು ಅಷ್ಟೇ. ಇದು ಇಂದ್ರಜಾಲ. ಜಗತ್ತು ಒಂದೇ ರೀತಿ ಇರುವುದಿಲ್ಲ, ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುತ್ತದೆ. ಈ ಜಾದುವನ್ನ ನೀವು ಸತ್ಯ ಅಂತ ತಿಳ್ಕೊಂಡಾಗ ನಿಮಗೆ ದುಃಖ ಆಗ್ತದೆ. ಅದು ತಿಳ್ಕೊಂಡದ್ದು ಆ ವಸ್ತುವಿನ ತಪ್ಪು, ನೀವು ತಿಳ್ಕೊಂಡದ್ರ ತಪ್ಪು. ನಿತ್ಯ ವಸ್ತುವಿನ ತಪ್ಪು ಏನಾದ್ರೆ ಅದ ಏನಾದ್ರಾಗ ನೀವು ದುಃಖ ಕೊಡೋದ್ರಾಗ. ಆ ಮಿಕ್ಕ ವಸ್ತುವಿನ ಬಗ್ಗೆ ನೀವೇನ್ ತಿಳುವಳಿಕೆ ಬಂದಿರಿ ಅದು ನಿಮ್ಮದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ನಿಮಗೆ ಅದು ತಪ್ಪಾಗಿ ದುಃಖ ಕೊಡ್ಲಿಕ್ಕತ್ತದೆ ಹೊರತು ಅದೇನು ನಿಮಗೆ ದುಃಖ, ಅದು ಸ್ವಂತ ಏನು ನಿಮಗೆ ದುಃಖ ಕೊಟ್ಟಿಲ್ಲ. ಯಾಕಿರ್ಬೇಕು ಹಂಗೆ ಅದು. ಯಾವ ವಸ್ತುನು ಉದ್ದೇಶಪೂರ್ವಕವಾಗಿ ನಿಮಗೆ ದುಃಖ ಕೊಡಬೇಕಂತ ಬಂದಿಲ್ಲ. ನಾವು ನೀವು ಈ ಸತ್ಸಂಗದ ವಿಷಯದಲ್ಲಿ ಹೊಂದಿಕೆ ಮಾಡ್ಕೊಂಡು ಹೋಗ್ಲಕತ್ತೀವಿ. ಹೊಂದಿಕೆ ಮಾಡ್ಕೊಂಡು ಹೋಗ್ಲಕತ್ತೀವಿ ಅನ್ನೋದಕ್ಕ ನಮ್ಮಿಬ್ಬರ ಮಧ್ಯೆ ಪ್ರೀತಿನೂ ಆಗ್ಬಹುದು, ಮಾತಿನಾಗ ವ್ಯತ್ಯಾಸ ಆದಾಗ ಜಗಳನೂ ಆಗ್ಬಹುದು. ನಮ್ಮ ಒಂದು 25 ಮಂದಿ ಬಿಟ್ಟರು 26ನೇದ ನಮ್ಮ ಸಂಗತಿ ಯಾಕೆ ಬೇಸಿ ಮಾಡ್ತಾನೆ, ಅದಕ್ಕೆ ಪ್ರೀತಿ ಮಾಡ್ತಾನೆ, ನಮ್ಗ ಅವನಿಗೆ ಏನ್ ಸಂಬಂಧ? ಸುಮ್ಮನೆ ಯಾರಿಗ್ಯಾರು ಕೊಲ್ಲಂಗಿಲ್ಲ, ಯಾರಿಗ್ಯಾರು ಜಗಳ ಮಾಡಂಗಿಲ್ಲ. ಜಗತ್ತಿನ ತುಂಬಾ ಬೇಕಾದಷ್ಟು ಜನ ಅದರ. ಯಾರಿಗ್ಯಾರು ಸುಮ್ಮನೆ ಕೊಲ್ಲಿದ್ದು ನೋಡಿರೇನು? ಅಲ್ಲೊಂದು ಏನಾರ ನಾವು ಕಾರ್ಬಾರ್ ಮಾಡಿರ್ತೀವಿ, ಇಲ್ಲ ಐದಗಳ ಭಾವನೆ ಉಂಟು ಮಾಡಿರ್ತೀವಿ, ಅದಕ್ಕೆ ಜಗಳ ಮಾಡ್ತಾರೆ, ಅದಕ್ಕೆ ಕೊಲ್ತಿರ್ತಾರೆ. ಹುಟ್ಟಿದ ಕಾರ್ಬಾರ್ ಮಾಡೋಣ ಎನ್ನುವಾಗ ಏನಾಗ್ತದ, ಮುಂದೆ ಇದೆಲ್ಲ ಸಮಸ್ಯೆ ಆಗ್ತದ ಅಂತ ಬರ್ತಿರಂಗಿ. ಮುಂದಾಲೋಚನೆ ಇರಂಗಿಲ್ಲ. ಆಗಿನ ಮಟ್ಟಿಗೆ ಏನೋ ಅಂತ ಚಂದ ಕಂಡದ್ದು ಮಾಡಿಬಿಡ್ತು. ಆಮೇಲೆ ಮಿಥ್ಯಾ ಜಗತ್ತಿನೊಳಗ ಮಿಥ್ಯಾ ಜಗತ್ತಿನ ಆಟ, ಮಿಥ್ಯ ಅನುಭವಗಳು. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಏನೇ ನಿಮಗೆ ಜಗತ್ತು ಕಾಣ್ಲಕತ್ತದಪ್ಪ, ಇಲ್ಲಿ ಎಷ್ಟು ಜೀವಿಗಳು ಕಾಣ್ಲಕತ್ತಾರ, ಏನ್ ಭಯಂಕರ ಕೆಲಸ ಮಾಡ್ಲಕತ್ತಾರ, ಭಯಂಕರ ಆಸ್ತಿ ಮಾಡ್ಯಾರ, ಭಯಂಕರ ಭಕ್ತ ಗಳಿಸ್ತಾರ, ಏನೆಲ್ಲ ಮಾಡ್ಲಕತ್ತಾರ, ನಾವು ನೋಡಿ ಹೆಂಗದೀವಿ ಅಂತ ತಲೆ ಕೆಡಿಸ್ಕೋಬೇಡ್ರಿ. ಈ ಸಂಸಾರವೆಂಬುದು ಗಾಳಿಯ ತೊಡರು. ಗಾಳಿಗಿಂತ ದೀಪ ಇದ್ದಂಗ ಎಲ್ಲ ಓದು ಜೀವಿಗಳು ಏನದವ ಗಾಳಿಗಿಂತ ದೀಪ ಇದ್ದಂಗೆ. ಏನೆಲ್ಲ ಸಂಪಾದಿಸಿದ್ರು ಸಹಿತ, ಕೋಟಿ ಕೋಟಿ ಸಂಪಾದಿಸಿದ್ರು ಸಹಿತ ಒಂದ್ ಕಡೆಯಲ್ಲಿ ಸತ್ತೋತೀವ ಇಲ್ಲ. ಗಾಳಿಗಿಂತ ದೀಪ ಇದೆಲ್ಲ ಮಿಥ್ಯಾ ಜಗತ್ತು. ಸಂಸಾರವೆಂಬುದು ಗಾಳಿಯ ತೊಡರು. ಮತ್ತೆ ಈ ಸಂಸಾರದಿಂದ ನಾವೇನ್ ಸಂಪತ್ತು ಸಂಗ್ರಹ ಮಾಡಿವಲ್ಲ, ಇದೆಲ್ಲ ಎಂತದಪ್ಪ ಅಂದ್ರೆ ಸಂಜೆಯ ಮಂದಿ ಇದ್ದಂಗ.
ಆದ್ಮೇಲೆ ಅಲ್ಲಿ ಯಾರು ಇರಂಗಿಲ್ಲ. ಮುಂಜಾನೆ ನೋಡಿದ್ರ ಮಧ್ಯಾಹ್ನ 12 ನೋಡಿದ್ರೆ ಎಲ್ಲೆಲ್ಲಿ ಬರ್ತಾರೋ, ಏನೇನು ತಂದಿರ್ತಾರೋ, ಏನೇನು ಮಾಡ್ತಾರೋ, ಏನೇನು ಖರೀದಿ ಮಾಡ್ತಾರೋ ನೋಡಿರೋದು. ಸಂತೆ ಮಂದಿ ತಂಗಿದೆಲ್ಲ ಈ ಸಂಸಾರದಲ್ಲಿ ನಾವು ಗಳಿಸಿದ ಸಂಪತ್ತು. ವರ್ಷ ಮನೆಗೆ ನೋಡಿದ್ರೆ ಅವರೆಲ್ಲ ಮಂದಿ ಅಲ್ಲೇ ಇರ್ತಾರೆ. ಎಲ್ಲ ಅವರು ಸಂತೆ ಮಾಡಿದವರು ಜಗತ್ತಾರ ತಂದೆ ದೃಶ್ಯ ಮಿಥ್ಯ ದೃಶ್ಯ. ಸಂಸಾರ ಎಂಬುದು ಗಾಳಿಯ ತೊಡರು. ಎಲ್ಲಾ ಜೀವನಗಳು ಹೆಂಗದರಪ್ಪ ಅಂದ್ರೆ ಗಾಳಿ ಕೆಟ್ಟ ದೀಪ ಇದ್ದಂಗದ. ಯಾವ ಟೈಮ್ನಾಗ ತೊಡರು ಅಂದ್ರೆ ದೀಪ ಬತ್ತಿ. ಯಾವ ಟೈಮ್ನಾಗ ಯಾವ ದೀಪ ಇರ್ತದೆ ಯಾವನಿಗೆ ಬರುತ್ತೆ. ಏನ್ ಗಟ್ಟೆ ಹಿಂಗೆ ಇರ್ತದೆ. ಎಷ್ಟು ಗಾಳಿ ಬಂದ್ರು ಆರಂಗಿಲ್ಲ ಅಂತ ಹೇಳಿದ್ರೆ ಅದ್ರೆ ಏನಿಲ್ಲ. ವಿಚಾರದಾಗ ಪೂರ್ತಿ ಹೇಳತನ ನಾವು ಬದುಕಿರ್ತೀನಿ ಅಂತ ಹೇಳಿದ್ರೆ ಅದೇನಿದು ಏನಿಲ್ಲ. ಹೇಳತನ ಬದುಕಿರ್ತೀವಿ ಅಂತ ಹೇಳಿದ್ರೆ ಏನಿಲ್ಲ. ಗಾಳಿಗಿಡ ದೀಪ. ಈ ಜಗತ್ತು ಪ್ರಕೃತಿ ಅನ್ನ ಏನು ಒಂದೇ ಅರ್ಥವನ್ನು ಕೊಡುತ್ತವೆ. ಏನು ನಿತ್ಯ ಅಂತ. ಸಂಸಾರ ಎಂದರೆ ಗಾಳಿಯನ್ನಿದ್ದ ದೀಪ, ಅನಿತ್ಯ ಸತ್ಯ. ಸಿರಿ ಎಂಬುದು ಸಂಚಯ ಮಂದಿ. ಸಂಪತ್ತು ಬಹಳ ಗಳಿಸಿದ್ದೀನಿ, ಏನ್ ಮಾಡ್ಬೇಕು, ಇಷ್ಟೊಂದು ಗಳಿಸಿದ ಸಂಪತ್ತು ಯಾರು ತಿನ್ಬೇಕು ಅಂತ ಹೇಳಿ ಅದನ್ನ ಭಾರಿ ನಂಬ್ಕೊಂಡು ಕುಂತ್ರ ಗಜೇಂದ್ರ ಮೋಕ್ಷ ನೀನ್ ಹೇಳಿದ್ರಲ್ಲ ಅಮ್ಮ, ಆ ಆನೆ ಗಜೇಂದ್ರನಿಗೆ ಇನ್ನ ಸಾವಿರಾರು ಆನೆಗಳಿಂದು ಅಂತ. ಆನೆ ಹಿಂದಿನ ರಾಜ ಗಜೇಂದ್ರ. ಅಂತ ಆನೆಗೆ ಮೊಸಳೆ ಹಿಡಿತದ ನೀರಾಗ. ಮೊಸಳೆ ಹೊರಗಿದ್ದಾಗ ಬಹಳ ಅಶಕ್ತ ಮಡಗಿತು ಹೊಡೆದ್ರೆ ಮೂಲಿಗೆ ಬರ್ತದ. ಆದ್ರೆ ನೀರೊಳಗಿದ್ದಾಗ ಅದಕ್ಕೆ ಸಾವಿರ ಆನೆ ಶಕ್ತಿ ಬರ್ತದೆ. ನೀರೊಳಗಿರ್ತಂದ್ರೆ ಮೊಸಳೆಗೆ ದೊಡ್ಡ ಶಕ್ತಿ ಬರ್ತದ. ಅದು ಏನ್ ಮಾಡ್ತದ, ಆ ಆನೆಗೆ ಹಿಡ್ಕೊಂಡ್ಬಿಡ್ತದೆ. ಆ ಆನೆ ಕಾಲು ಮೊಸಳೆಗೆ ಹಿಡ್ಕೊಂಡಾಗ ಏನಾಗ್ತದ, ಅದರಿಂದ ಸಾವಿರ ಆನೆಗಳು ಬಲ ಇರುವುದು. ಅದಕ್ಕೆ ಓದು ಆನೆಗಳು ಒಂದಕ್ಕೊಂದು ಸೊಳ್ಳಿ ಹಾಕಿ ತೆಗೆದು ತೆಕ್ಕಿರೋದು ಗಜೇಂದ್ರಕ್ಕ ಒಂದು ಇಂಚು ಅಲ್ಲಾಡ್ಲಕ್ ಬಿಡಂಗಿಲ್ಲ ಅದು ಮೊಸಳೆ. ಗಜೇಂದ್ರಗ ಅಲ್ಲಾಡ್ಲಕ್ ಆಗಂಗಿಲ್ಲ. ಅಷ್ಟೊಂದು ಆನೆಗಳು ನನಗಂತ ಹೇಳಿ ದೊಡ್ಡ ಜನವಲ್ಲ, ಕೋಟಿ ಕೋಟಿ ಜನ ನನಗೆ ಓಟ ಯಾರಿಗೆ ತರ್ತಾರ ಅಂತೇಳಿ ಸಮಾಜ ಇರ್ತದೆ. ರಾಜಕಾರಣಿಗಳಿಗೆ ಅವ್ರಿಗೆ ಯಮಧರ್ಮ ಹಿಡಿದು ಎಳ್ಕೊಂಡು ಹೋಗೋ ಟೈಮ್ನೊಳಗ ಈ ಯಾವ ಜನಗಳು ಏನು ಮಾಡಂಗಿಲ್ಲ. ಈ ಯಾವ ತನಕಾಗಿ ಅಧಿಕಾರಿಗಳು ಯಾವ ಏನು ಮಾಡಂಗಿಲ್ಲ. ಒಂದು ಯಕಚಿತ ಮೊಸಳೆ ಏನ್ ಮಾಡ್ತದೆ, ಹಿಡಿದು ಬಿಡ್ತದೆ. ಕಾಲನ ರೂಪದಲ್ಲಿ ಬಂದು ಹಿಡಿದು ಅವನ ಮೆತ್ತೆ ಮಾಡ್ತದೆ. ಆ ಗಜೇಂದ್ರನಿಗೆ ಇಷ್ಟೊಂದು ಆನೆ ಬಲ ಅದ, ನನಗೆ ಯಾವ ಹೇಳ್ತಾನ, ನಾನು ಯಾವ ಏನು ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಅಂತ ಅದಕ್ಕೆ ದೊಡ್ಡ ಅಹಂಕಾರ ಇರ್ತದೆ. ಆವಾಗ ಇಷ್ಟೊಂದು ಆನೆಗಳ ಬಲ ಏನೇನು ಉಪಯೋಗಿಲ್ಲ. ಆ ಟೈಮ್ನೊಳಗೆ ಯಮಧರ್ಮ ಬಂದು ನೀಲೇ ಕಾಲೇ ದುಃಖರಣೆ ನ ರಕ್ಷತಿ ಭಜೆ ಗೋವಿಂದ ಭಜೆ ಗೋವಿಂದ ಎಳ್ಕೊಂಡು ಹೋಗೋ ಟೈಮ್ನೊಳಗೆ ನೀ ಕಲಿಸದ ವ್ಯಾಕರಣ ಎದಕ್ಕೂ ಉಪಯೋಗ ಆಗೋದು ಮಾರಾಯ. ನಿಮಗೆ ಉಪಯೋಗ ಆಗೋದು ಪರಮಾತ್ಮನ ನಾಮಸ್ಮರಣೆ ಒಂದೇ. ಅದಕ್ಕೆ ಪರಮಾತ್ಮನ ನಾಮಸ್ಮರಣೆ ಮಾಡು, ಅದು ನಿನಗೆ ರಕ್ಷಣೆ ಮಾಡ್ತದ. ಸಂತಾಪೆ ನನ್ನೀತೆ ಕಾಲೇ ನೈ ನೈ ರಕ್ಷತಿ ದುಃಖರಣೆ. ನೀ ಏನೇನು ಗಳಿಸಿದಿ ಅದ್ಯಾವುದು ನೀನು ಕೆಲಸಕ್ಕೆ ಕೊಡಂಗಿಲ್ಲ. ಭಜೆ ಗೋವಿಂದ ಭಜೆ ಗೋವಿಂದ ಭಜೆ ಗೋವಿಂದ. ಅದಕ್ಕೆ ಭಜೆ ಪರಮಾತ್ಮನ ಸ್ಮರಣೆ. ಅದಕ್ಕೆ ಏನಾಗ್ತದ,
ಮಾಡಕತ್ತಂತೇಳಿ ಅವ್ನ ಸಂಗಟ ಹೊರಕನ್ನೇ ಮಾತಾಡ್ಲಕ್ಕತ್ತದ. ಅವ್ನ ಸ್ಟಾರ್ ಬರುತ್ತಂತಂದ್ರೆ ಓಡೇ ಬಿಡ್ತೇವೆ ನಾವು. ಅವ್ನ ಸಂಗತಿ ಏನಾರ ನಾವು ಸಂಬಂಧ ಬೆಳೆಸ್ಲಕ್ಕ. ಹಂಗ ಇವೆಲ್ಲ ಸಂಜೆ ಬಂದಿದ್ದಂಗೆ ರೊಕ್ಕ ರೂಪಾಯಿ ಬಂಗಾರ ಅಧಿಕಾರ ಪ್ರಚಾರ ಇವು ಏನಾಗ್ತವ ತಮ್ಮದೊಂದು ಶೇರ್ ಬಂತಂದ್ರೆ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾವ. ಹಿರಿಯ ಎಂಬುದು ಸಂತೆಯ ಮಂದಿ ಇದನ್ನ ಎತ್ತಕ್ಕೆ ಎಡಬೇಡಲ್ಲವೋ. ಏನ್ ಮಾಡುವು ನಿನಗೆ ಉಪಯೋಗ ಆಗದೆ ಅವರು ಮಳೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ. ಯಾವ ಉಭಯ ಚೇತನ ರೂಪದಲ್ಲಿ ನಿಮ್ಮೊಳಗ ಬ್ರಹ್ಮವಸ್ತು ಆದ ಆ ಬ್ರಹ್ಮವಸ್ತುನೇ ಸತ್ಯ. ಅದರಿಂದ ನೀನು ವ್ಯವಹಾರ ಮಾಡು. ಅದೇ ಕೂಡಲ ಸಂಗಮ ದೇವನ ಪೂಜೆ. ಅಂಗಯ ಲಿಂಗ ಇಟ್ಟುಕೊಂಡು ನೀರ್ ಹಾಕಿ ಇವತ್ತೆ ಹಚ್ಚಿ ಉದ್ವತ್ತಿಗಳಿಗೆ ನಮಸ್ಕಾರ ಮಾಡಿರೋದು ಕೂಡಲ ಸಂಗಮನ ಪೂಜೆ ಅಲ್ಲ. ನಿಮ್ಮ ಅಂತಃಕರಣದ ಅರಿವಿನ ಸ್ವರೂಪದಲ್ಲಿ ಏನದಲ್ಲ ಅರಿವು, ಆ ಉಭಯ ಚೇತನದ ಮೂಲಕ ನೀವು ಏನ್ ಮಾಡಬೇಕು, ಜಗತ್ತಿನ ಎಲ್ಲಾ ವಸ್ತುಗಳ ಎಲ್ಲಾ ವ್ಯಕ್ತಿಗಳನ್ನೇ ಉಭಯ ಚೇತನದನ್ನೇ ವ್ಯವಹರಿಸಿದ್ರಿ ಅಂತಂದ್ರೆ ಅದೇ ಕೂಡಲ ಸಂಗಮ ದೇವನ ಪೂಜೆ. ನಿಮ್ಮ ಚಿದಾಭಾಸನಿಂದ ಜಗತ್ತಿನ ವಸ್ತುಗಳ ಜಗತ್ತಿನ ಜೀವಿಗಳ ನಾಮರೂಪಗಳಿಂದ ವ್ಯವಹರಿಸಿದ್ರಿ ಅಂತಂದ್ರೆ ಅದು ಏನಾಗ್ತದ, ಗಾಳಿಯ ತೊಡರಿನ ಅನ್ನ ನಾವು ಕರೆ ಅಂತ ತಿಳ್ಕೊಂಡು ಸಂಜೆಯಿಂದ ಮಂಜಿನೇ ಶಾಶ್ವತ ಅಂತ ತಿಳ್ಕೊಂಡು ನಾವು ವ್ಯವಹಾರ ಮಾಡಿದ್ರೆ ದುಃಖಿಗಳಾಗ್ತೀವಿ. ಅದಕ್ಕೆ ಶರಣರ ಅಭಿಪ್ರಾಯ ಕೂಡ ಇದೆ. ಹೀಗಾಗಿ ಜಗತ್ತು ಎಂಬುವುದು ಇಲ್ಲವೇ ಇಲ್ಲ, ಇನ್ನೊಂದು ಮಾಯಾಜಾಲ. ಯಾಕೆ ಹಿಂಗಾಯ್ತು ಅಂದ್ರೆ ಅಕ್ಕಮಾದೇವಿ ಹೇಳ್ತಾಳ, ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದ ಈ ಜಗತ್ತನ್ನ. ಯಾಕಪ್ಪ ತಂದು ತಾನೇ ಒಂದು ಸೃಷ್ಟಿ ಮಾಡ್ಕೊಂಡಲ್ಲ ಈ ಜಗತ್ತನ್ನ. ಪರಮಾತ್ಮ ಜಗತ್ತು ಸೃಷ್ಟಿ ಮಾಡ್ಕೊಂಡ, ನೀವೇನ್ ಮಾಡಿದ್ರಿ ಸೃಷ್ಟಿ ಮಾಡ್ಕೊಂಡಿದ್ರಿ. ಅದಕ್ಕೆ ನಿಮ್ ಎಂಜಾಯ್ಮೆಂಟಿಗೆ ಪರಮಾತ್ಮ ತನ್ನ ಎಂಜಾಯ್ಮೆಂಟ್ಗೆ ತಾನೊಂದು ಜಗತ್ತಂತೂ ಸೃಷ್ಟಿ ಮಾಡ್ಕೊಂಡ. ನಾವೊಂದು ಜಗತ್ತು ದೊಡ್ಡದಲ್ಲ, ನಮಗೊಂದು ಅದೇ ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದ ಸಕಲ ಜಗತ್ತನ್ನ. ಪರಮಾತ್ಮನಿಗೆ ಕೂತು ಬೇಸರ ಉಂಟಾಗಿ ಏನೋ ಒಂದು ವಿನೋದ ಮಾಡಬೇಕೆಂದು ಏಕರೂಪನಾದ ನಾನು ಬಹುರೂಪರಾಗಬೇಕು ಅಂತ ಹೇಳಿ ಏಕರೂಪ ಪರಮಾತ್ಮ 84 ಲಕ್ಷ ಜೀವರಾಶಿಗಳ ಆಕಾರ ತಾದ ಜಗತ್ತಿನ ಜಾಲ ಸೃಷ್ಟಿ ಮಾಡಿದ. ತನ್ನ ವಿನೋದಕ್ಕಾಗಿ ತಾನೇ ಸೃಷ್ಟಿಸಿದ ಸಕಲ ಜಗತ್ತನ್ನ ತನ್ನ ವಿನೋದಕ್ಕೆ ತಾನೇ ಸುತ್ತಿದನು. ಸಕಲ ಪ್ರಪಂಚವನ್ನ ಸುತ್ತಿದನಂದ್ರೆ ಅದರೊಳಗೆ ತಾನೇ ಓಡಾಡ್ಲಕತ್ತಾನ. ಜೀವರೂಪಿಗಳಾಗಿ 84 ಲಕ್ಷ ಜೀವರಾಶಿಗಳಾಗಿ ಅಡ್ಡಾಡಕತ್ತಾನ ತಾನೇ ತನ್ನ ಎಂಜಾಯ್ಮೆಂಟಿಗೆ. ತಾನೇ ಬೇಟೆಯಾಡ್ತಾನೆ, ಒಂದು ಹುಲಿಯಾಗಿ ಸಿಂಹವಾಗಿ ತಾನೇ ಬೇಟೆಯಾಡ್ತಾನ. ತಾನೇ ಬೇಟೆಯಾಡಿ ಕಡೆಗೆ ಬೇಟೆಯಾಡುವ ಶಕ್ತಿ ಮುಗಿದ್ಮೇಲೆ ಬೇರೆ ಪ್ರಾಣಿಗಳ ಬೇಟೆಯಾಡಿ ಏನ್ ಮಾಡ್ತಾವ, ತಿಂದು ಬಿಟ್ಟಂತ ಎಲ್ಲವನ್ನ ಕೀಳ್ತಾವ. ಕಡೆಗೆ ಬೇಟೆಯಾಡ ಶಕ್ತಿ ಇರಲಾರ್ದಾಗ ಅವು ಏನ್ ಮಾಡ್ತಾವ, ತಿಂದು ಬಿಟ್ಟ ಬಿಸಾಗಿ ಅದನ್ನ ಏನ್ ಮಾಡ್ತಾವ, ಚೀಪ್ತಾವ. ಚೀಪಿ 4 ದಿನ ಬದುಕ್ತಾವ. ಆಮೇಲೆ ಬೇಟೆಯಾಡ ಶಕ್ತಿ ಮುಗಿದ್ಮೇಲೆ ಬಿದ್ದು ಸತ್ತು ಹೋಗ್ತಾವ. ಇದೆಲ್ಲ ಯಾರು, ಬ್ರಹ್ಮನೇ ಇವೆಲ್ಲ ಲೀಲೆ ಮಾಡ್ಲಕತ್ತಾನ. ಅವನು ಬಿಟ್ಟು ಮತ್ತೊಂದು ಏನು ಲೀಲೆ ಇಲ್ಲವೇ ಇಲ್ಲ. ತನ್ನ ವಿನೋದಕ್ಕೆ ತಾನೇ ಸುತ್ತಿದನು ಸಕಲ ಪ್ರಪಂಚವನ್ನ. ಸುತ್ತಲಕತ್ತಿರೇ ಇಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲೆಲ್ಲೋ ಓದ್ತಿರಿ, ಎಲ್ಲೆಲ್ಲೋ ಬರ್ತೀರಿ. ಮನೆ ಒಳಗಿದ್ದವರು ಅದೇ 4 ರೂಮ್, ಅದೇ ಹಾಲು, ಅದೇ ಕಿಚನ್, ಅದೇ ಬೆಡ್ರೂಮ್, ಅದೇ ಅಡಿಗೆ ಮನಿ, ಅದೇ ಸೀಟ್ ಔಟ್, ಅದೇ ಮನೆ ಮುಂದೆ ಅಂಗಳ, ಅದೇ ಹಿತ್ತಲ, ಅಷ್ಟರಾಗೆ ಸುತ್ತಿರೇ ಇಲ್ಲ. ಒಂದಿಷ್ಟು ನೌಕರಿ ಮಾಡೋರು ಹೋಗಿ ಸುತ್ತಿ ಬರ್ತಾರೆ, ಒಂದಿಷ್ಟು ಬೇರೆ ಊರಿಗೆ ಹೋಗಿ ಬರ್ತಾರೆ. ಎಲ್ಲಿ ಅದನ್ನು ಮಾತ್ರ ಸುತ್ತಿ ಅಲ್ಲೇ ಬರ್ತಾರೆ ಇಲ್ಲ. ತಾನೇ ಲೀಲೆ ಮಾಡೋದಕ್ಕೆ ಸೂಕ್ತಗತ್ತಾನ. ತಾನೇ ಅದರೊಳಗೆ ಜೀವ ರೂಪದಿಂದ ಇದ್ದು ತಾನೇ ಸಂಸಾರ ಜಾಲವನ್ನು ಸುತ್ತುತ್ತಿದ್ದಾನೆ. ಪರಮಾತ್ಮ ಸೃಷ್ಟಿಸಿದ ನಂತರ ಎಲ್ಲಾ ಜೀವಿಗಳು ಚಲನವಲನವಿಲ್ಲದೆ ಸುಮ್ಮನೆ ನಿಂತವು. ಆವಾಗ ವಿಚಾರ ಮಾಡಿದ, ನಾನು ಎಲ್ಲಾ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ
ಅದೇನು ನಿಮ್ಮ ಮನೆ ಮುಂದೆ ತಾನೇ ಬರ್ತದೇನಲ್ಲ. ನೀವು ರೊಕ್ಕ ಕೊಟ್ಟ ಅಂಗಡಿಯಾಗ ರೊಕ್ಕ ಖರೀದಿ ಮಾಡಿ ಕೂಡಲೇ ನಿಮ್ಮ ಮನೆ ಅಡ್ರೆಸ್ ತಗೊಂಡು ತಾನೇ ಬರ್ತದ. ಅದರ ಒಳಗೆ ನೀವು ಖರೀದಿ ಮಾಡಿದವರು ಕುಂದಿರ್ಬೇಕು. ಅದಕ್ಕ ಚಾವಿ ಹಾಕಿ ತಿರುಗಿಸ್ಬೇಕು. ಚಾವಿ ಗಿರ್ರ ಅಂತ ಅಂದು ಗಾಡಿ ಚಾಲು ಆಯ್ತಂತಂದ್ರೆ ಅದನ್ನು ನಡೆಸಬೇಕು. ಹಂಗ ಇಲ್ಲೇನಾಯ್ತು, ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿ ಮಾಡಿದ ನಂತರ ಎಲ್ಲ ಜೀವಿಗಳು ಏನಾಗ್ಬಿಟ್ಟು ಸುಮ್ಮನೆ ಇಟ್ಬಿಟ್ಟು ಖರೀದಿ ಮಾಡಿ ಕಾಣಿಸ್ತಾನೆ. ಪಂಚಮಹಾಭೂತಗಳು ಸುಮ್ಮನೆ ನಿಂತುಬಿಟ್ಟು ಆವಾಗ ವಿಚಾರ ಮಾಡಿದಾಗ ನಾನು ಒಳಗೆ ಪ್ರವೇಶಿಸುವ ತನಕ ಅವು ಕೆಲಸ ಮಾಡುವುದಿಲ್ಲ ಅಂತ ಅವನೇನ್ ಮಾಡ್ತಾರೆ, ಯಾವಾಗ ನಾನು ಸೃಷ್ಟಿ ಮಾಡಿದ್ದಾನೋ ಅವನೇ ಒಳಗೆ ಸೇರಿದ, ಒಳಗೆ ಕೂರ್ದ. ಅದನ್ನೆತ್ತಿ ಮೆತ್ತಗೆ ಇದ್ದುದನ್ನ ನೋಡಿಕೊಳ್ಳಿ, ಅಲ್ಲಿಂದ ಆತ್ಮ ಪ್ರವೇಶವಾಗುತ್ತಾನೆ. ಹುಟ್ಟಿದಾಗ ಅದೇನು ಇರಲ್ಲ. ಆತ್ಮ ಪ್ರವೇಶ ಎಲ್ಲಿ ಆಗ್ತದ ಅಂತಂದ್ರ ಅಳ್ಳನೆತ್ತಿ ಅಂತ ಮ್ಯಾಲ ತಲೆಗ ಕೂಸಿನ ತಲೆ ಒಳಗೆ ಮೆತ್ತಗಿರ್ತದಲ್ಲ, ಅದರ ಮೂಲಕ ಅವ ಪ್ರವೇಶ ಆಗ್ತಾನ. ಅದ್ರೊಳಗಿನಿಂದ ಅವ ಪ್ರವೇಶ ಆಗ್ತಾನ. ಅದು ಡೋರ್ ಇದ್ದಂಗ, ಕಾರಿನ ಬಾಗಿಲಿದ್ದಂಗ ಕೂಸಿನ ತಲೆ ತನ್ನ ಮೂಲಕ ಸುಚ್ಚಿದ, ತಾನೇ ಸುಚ್ಚಿದನು ಸಕಲ ಪ್ರಪಂಚವನ್ನ ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದ. ಅದನ್ನು ತೋಡು ತಾನೇ ಅಡ್ಯಾಡ, ಹೆಣ ತಗೊಂಡು ಓಡಾಡ, ತನ್ನ ಶರೀರವನ್ನು ತಗೊಂಡು ಎಲ್ಲಾ ಕಡೆ ಓಡಾಡಕತ್ತಾನ. ಅನಂತ ದುಃಖಗಳಲ್ಲಿ ಹುಡುಗರ ಕೈಯೊಳಗಿನ ಆಟಿಗೆ ಸಾಮಾನು ಕಸಿದುಕೊಂಡರೆ ಚಿವುಟಿದಾಗ ಅಳುವುದನ್ನು ನೋಡಿ ದೊಡ್ಡವರು ಮಜಾ ಮಾಡುವ ಹಾಗೆ ಜೀವಿಗಳ ಸಂಸಾರದಲ್ಲಿ ಹೊರಗು ಕೊರತೆಗಳನ್ನು ಉಂಟು ಮಾಡಿ ಅಳುವುದನ್ನು ಕಂಡು ಪರಮಾತ್ಮನು ಮಜಾ ತೆಗೆದುಕೊಳ್ಳುತ್ತಿರುತ್ತಾನೆ. ಮಿಥ್ಯಾ ಜಗತ್ತಿನೊಳಗ ಕೆಲವೊಂದು ವ್ಯಕ್ತಿಗಳ ಜೊತೆಗೆ, ಕೆಲವೊಂದು ವಸ್ತುಗಳ ಜೊತೆಗೆ ನೀವು ಹೆಂಗ್ ಇಟ್ಕೊಂಡಿರಿ ಸಂಬಂಧ, ಅವು ನಿಮ್ಮ ವಿನೋದಕ್ಕಾಗಿ ಅಂತ ಇಟ್ಕೊಂಡು ಅವ್ರ ಸಂಗಡ ಸಂಬಂಧ, ಭಾವನಾತ್ಮಕ ಸಂಬಂಧಗಳನ್ನು ಬೆಳೆದುಕೊಂಡಿರಿ. ಆ ಮಗು ಆಟದ ಸಾಮಾನು ತಗೊಂಡು ಆಡೋ ಟೈಮ್ ಒಳಗೆ ತಲ್ಲೀನವಾಗಿ ಆ ಆಟ ಸಾಮಾನು ಆಡ್ತಿರ್ತದ. ಆಡೋ ಟೈಮ್ ಒಳಗೆ ನೀವ್ ಏನಾದ್ರೆ ಅದು ಆಟ ಸಾಮಾನು ಕತ್ಕೊಂಡ್ರಿ ಅಂದ್ರೆ ಅದು ಜಗ್ಗಿ ಎಲ್ಲ ಕಟ್ಟಿಬಿಡ್ತದೆ. ಆಗ ನಿಮ್ಮೊಳಗ ಯಾವ ಜೀವಿಗಳ ಮೇಲೆ ಬಹಳ ಜೀವ ಆಗಿರಿ, ಯಾವ ವಸ್ತುಗಳ ಮೇಲೆ ಬಹಳ ಜೀವ ಆಗಿರಿ, ಅದನ್ನ ಈಶ್ವರ ಏನ್ ಮಾಡ್ತಾನ, ಒಂಚೂರು ಕಸ್ಕೊಂಡು ನೋಡ್ತಾನ. ಕಸ್ಕೊಂಡು ಕೂಡಲೇ ಅವ್ರು ಇಲ್ಲ ಆಗಬಾರ್ದಾಗಿತ್ತು, ಇಲ್ಲ ಇರಬೇಕಾಗಿತ್ತು, ಹೋಗಬೇಕಾಗಿತ್ತು, ಹೆಂಗ ಮಾಡ್ಲಿಕ್ಕೆ ಒಂದು ತಳ್ಳಕತ್ತು. ಏನದು ಆಟ ಸಾಮಾನು ಕಸ್ಕೊಂಡ್ಬಿಡ್ತಾನ. ಆಟ ಸಾಮಾನು ಕಸ್ಕೊಂಡಲ್ಲ ಅದಕ್ಕೆ ನೀವು ಅರ್ಥ ಅದು ಎಂಜಾಯ್ಮೆಂಟ್ ಯಾರಿಗೆ ಸಿಗ್ಲತ್ತದ, ಈಶ್ವರನ ಈಶ್ವರನ ಜೊತೆ ಹೊರಕತ್ತಲ್ಲ ಕಳ್ಳ ಅವನು. ನೀವು ಹೇಳಿದ್ರೆ ಅವನು ಮಜಾ ತಗೊಳಕತ್ತಾನ. ಈಶ್ವರ ನೀನು ಸುಳ್ಳ, ನಿನ್ನ ಜಗತ್ತು ಸುಳ್ಳ, ನಿನ್ನ ವಿಷಯಗಳು ಸುಳ್ಳ, ಇಂದ್ರಿಯಗಳು ಸುಳ್ಳ. ನಾನು ನಿಮ್ಮ ಅಪ್ಪ ನಿನಗೆ ಈಶ್ವರ ಅಂತೇಳಿ ಈಶ್ವರನ ಅಪ್ಪನ ಆಗಿದ್ದೆವು ಅಂತಂದ್ರೆ ಆ ಈಶ್ವರನ ಯಾವ ಲೀಲೆಗಳಿಗೂ ನಾವು ಸೊಪ್ಪು ಹಾಕಂಗಿಲ್ಲ, ಸುಖಿಗಳು ಆಗಂಗಿಲ್ಲ, ದುಃಖಿಗಳು ಆಗಂಗಿಲ್ಲ. ನೀನ್ ಏನ್ ಆಟ ಆಡುತ್ತೆ, ಅಜ್ಞಾನಿಗಳಿಗೆ ಆಟ ಆಡ್ತು, ನನಗೇನ್ ಆಟ ಆಡುತ್ತೆ, ಏನ್ ಕಟ್ಕೊತೀನಿ ಕಟ್ಕೋ, ಏನ್ ಕೊಡ್ತೀನಿ ಕೊಡು, ನೀ ಕೊಟ್ಟದ್ದು ನನ್ ಲೆಕ್ಕಕ್ಕಿಲ್ಲ, ನೀ ಕಟ್ಕೊಂಡದ್ದು ನನ್ ಲೆಕ್ಕಕ್ಕಿಲ್ಲ. ಯಾಕಂದ್ರೆ ಈ ಯಾವ ನಮ್ಮ ಅಲ್ಲವೇ ಅಲ್ಲ ಅಂತ ನನಗೆ ಪಕ್ಕ ಗೊತ್ತದ. ನನ್ನದಲ್ಲದ ವಸ್ತು ನೀನು ಕಟ್ಕೊಂಡು ನನಗೆ ದುಃಖ ಆಗ್ತದೆ, ನನ್ನದ ಅಲ್ಲಿದ್ದೆ ಅಂದ್ರೆ ದುಃಖ ಆಗ್ತದೆ, ನಂದು ಅಲ್ಲದ ಕಟ್ಕೊಂಡು ನನಗೆ ದುಃಖ ಆಗ್ತದೆ. ಹದಿನಾರಿದ್ದರೆ 8 ಭಾಷೆಯ ಹೆಂಗೆ ಹೇಳ್ತಾನ ಭಗವಾನ್. ಹದಿನಾರು ನಂದಲ್ಲಿ ಅನ್ಕೊಂಡಿದ್ದೆ ನಾನು ಇಲ್ಲ. ಈ 8 ಮಾಡಿದ್ರು ನನಗೆ ಏನ್ ಚಿಂತಿಲ್ಲ. 8 ಇದ್ದರೆ 4 ಮಾಡು, 4 ಇದ್ದರೆ 2 ಮಾಡು, 2 ಇದ್ದರೆ 1 ಮಾಡು, 1 ಇಲ್ಲದಂತೆ ಮಾಡು, ಹಿರಿಯರು ಚಿಂಬುವಂತೆ ಮಾಡು, ಯಾರಾದರೂ ಮುಂದೆ ನಡಿ ಅನ್ನಂಗ ಮಾಡು, ಯಾರಾದರೂ ಕೈಯತ್ತುವರಿ ನೀಡಿದರೆ ಕೈ ಜಾರಿ ಬೀಳುವಂತೆ ಮಾಡು, ಯುದ್ಧದ ಎತ್ತುದರ
ಸ್ವರೂಪ ಇದೀನಿ ಅಂತ ಹೇಳಿ ನನ್ನ ಸ್ವರೂಪದಲ್ಲಿ ನನ್ನನ್ನ ನಿಂದಿರಿಸಿ ನನಗ ಯಾವ ದುಃಖವೂ ಅಂಟಲಾರ್ದಂಗ ಮಾಡಪ್ಪ, ನನಗೆ ಸಾಧನೆ ಈ ರೀತಿಯಾದಂತ ಸಾಧನೆ ಮಾಡು. ನಾವು ಹೆಂಗದೀವಿ, 5 32 ಮಾಡು, 32 64 ಮಾಡು, 64 128 ಮಾಡು. ಹೀಗಿದ್ದ ಹೆಂಗ ನಮ್ಗೆ ದುಃಖ ಆಗಂಗಿಲ್ಲ? ಏನಾದ ಏನಿಲ್ಲ, ಎಲ್ಲ ನಂದೇನು ಇಲ್ಲ, ಎನ್ನ ವಾಮ ಕ್ಷೇಮ ನಿನ್ನದಯ್ಯ, ಎನ್ನ ಹಾನಿ ರುಚಿ ನಿನ್ನದಯ್ಯ, ಎನ್ನ ಮಾನ ಅವಮಾನ ನಿನ್ನದಯ್ಯ, ಕೂಡಲ ಸಂಗಮದೇವ ನಂದೇನು ಇಲ್ಲ ಇದ್ರಾಗ. ಅದಕ್ಕೆ ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದ ಸಕಲ ಜಗತ್ತನ್ನ ಪರಮಾತ್ಮನಿಗೆ ಕೂತು ಬೇಸರ ಉಂಟಾಗಿ ಏನೋ ಒಂದು ವಿನೋದ ಮಾಡಬೇಕೆಂದು ಏಕರೂಪನಾದ ತಾನು ಬಹುರೂಪಿಯಾದ ಪಲ ರೀತಿ ಮಾಡಿ ಜಗತ್ತಿನ ಒಂದು ಇಂದ್ರಜಾಲ ಸೃಷ್ಟಿ ಮಾಡಿದ ವಿನೋದಕ್ಕೆ ತಾನೇ ಸೃಷ್ಟಿಸಿದ ಸಕಲ ಜಗತ್ತನ್ನ ತನ್ನ ವಿನೋದಕ್ಕಾಗಿ ತಾನೇ ಸುತ್ತಿದ ಜಗಲ ಪ್ರಪಂಚವನ್ನ ತಾನೇ ಅದರೊಳಗೆ ಜೀವರೂಪನಾಗಿ ಇದ್ದು ತಾನೇ ಸಂಸಾರ ಜಾಲವನ್ನು ಸುತ್ತುತ್ತಿದ್ದಾನೆ. ಪರಮಾತ್ಮ ಜಗತ್ತನ್ನ ಸೃಷ್ಟಿಸಿದ ನಂತರ ಎಲ್ಲಾ ಜೀವಿಗಳ ಚಲನವಲನವಿಲ್ಲದೆ ಸುಮ್ಮನೆ ನಿಂತವು. ಆವಾಗ ವಿಚಾರ ಮಾಡಿದ ನಾನು ಒಳಗೆ ಪ್ರವೇಶಿಸುವ ಮೂಲಕ ಅವು ಕೆಲಸ ಮಾಡುವುದಿಲ್ಲ ಅಂತೇಳಿ ಯಾವಾತನು ಸೃಷ್ಟಿ ಮಾಡಿದ್ದಾನೋ ಅವನೇ ಒಳಗೆ ಸೇರಿದ್ದಾನೆ. ಅವಳನೆತ್ತಿ ಲೆತ್ತಗೆ ಇದ್ದುದನ್ನು ನೋಡಿಕೊಳ್ಳಿ, ಅಲ್ಲಿಂದ ಆತ್ಮನು ನಿಮ್ಮೊಳಗೆ ಪ್ರವೇಶವಾಗಿದ್ದಾನೆ. ಪರಮಾತ್ಮ ತನ್ನ ಮೂಲಕ ಸುತ್ತಿದ ತಾನೇ ಜಗತ್ತನ್ನ, ತನ್ನ ಪ್ರಪಂಚವನ್ನ ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದ. ಅನಂತ ದುಃಖಗಳಲ್ಲಿ ಹುಡುಗರ ಕೈಯೊಳಗಿನ ಆಟಿಕೆ ಸಾಮಾನು ಕಸಿದುಕೊಂಡಾಗ ಅಥವಾ ಚಿವುಟಿದಾಗ ಅವುಗಳನ್ನ ನೋಡಿ ದೊಡ್ಡವರು ಮಜಾ ಮಾಡುತ್ತಾರಲ್ಲ, ಅದೇ ರೀತಿ ಜೀವಿಗಳ ಸಂಸಾರದಲ್ಲಿ ಕೊರಗು ಕೊರತೆಗಳನ್ನು ಉಂಟು ಮಾಡಿ ಅವರಲ್ಲಿರುವಂತ ಅತ್ಯಂತ ಆಸೆ ಪಟ್ಟು ಯಾವುದನ್ನು ಸಂಗ್ರಹ ಮಾಡಿಕೊಂಡಿರ್ತಾರೆ ಅದನ್ನು ಕಸಿಕೊಂಡು ಏನ್ ಮಾಡ್ತಾನ, ಇವುಗಳದನ್ನ ನೋಡಿ ಪರಮಾತ್ಮ ಮಜಾ ತೆಗೆದುಕೊಳ್ಳುತ್ತಿದ್ದಾನೆ. ಯಾಕಂದ್ರೆ ಅವನಿಗೆ ಗೊತ್ತದ ಇದು ಚಾಲು ಅಂತ. ಇಂದ್ರಪ್ಪ ಚನ್ನಮಲ್ಲಿಕಾರ್ಜುನನೆಂಬ ಪರಶಿವನು ಜಗದ್ವಿಲಾಸ ಸಾಕಾಗದೆ ಮತ್ತೆ ಅವು ಏನ್ ಮಾಡ್ತಾನ, ಮತ್ತೆ ಪರಿವನು ಮಾಯಾ, ಮತ್ತೆ ಕೊರೆವನು ಮಾಯಾ ಪಾಶವನು. ಪರಿವನು ಅಂದ್ರೆ ಹರಿವನು, ಪರಿವನು ಅಂದ್ರೆ ಹರಿವನು, ಹರಿವನು ಅಂದ್ರೆ ಇದಕ್ಕೆ ಹರಿವನು. ಏನ್ ಮಾಡ್ತಾನ, ಯಾವಾಗ ತನಗೆ ಬೇಕಂದಾಗ ಮಜಾ ತಗೋಬೇಕಾದಾಗ ಇದೆಲ್ಲ ಮಾಯಾಜಾಲ ಸೃಷ್ಟಿ ಮಾಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ತನಗೆ ಸಾಕಾದಾಗ ಈ ಮಾಯಾಜಾಲವನ್ನ ಮಾಯಾಪಾಶವನ್ನು ಹರಿದು ಬಿಡ್ತಾನ. ಮಾಯಾಪಾಶ ಹರಿದು ಅಂತಂದ್ರೆ ಮತ್ತೆ ನಿಮಿತ್ತ ಅಷ್ಟೆಲ್ಲ ದರ್ಶನ ಆಗ್ತದೆ. ವಿನೋದದ ಆಟ ಸಾಕಾಯಿತು ಅಂದ್ರೆ ಮಾಯೆಯ ಪಾಶ ಹರಿವನು. ಮಕ್ಕಳ ಆಟ ಸಾಕಾದ ಮೇಲೆ ಅವು ಏನ್ ಮಾಡ್ತಾವ, ಒದ್ದು ಹೋಗ್ಬಿಡ್ತಾವ. ಈಗೆಲ್ಲ ಆಟ ಆಡ ತನಕ ಏನೆಲ್ಲ ತಂದು ಜಮಾಯಿಸ್ಕೊಂಡಿರ್ತಾವ, ಎದ್ದು ಹೋಗೋ ಟೈಮ್ನೊಳಗ ಹೋಗಿ ಸುಮ್ ಹೋಗಂಗಿಲ್ಲ. ಅವೆಲ್ಲ ಒಂದು ಕಲ್ಲ ಮಣ್ಣ ಏನೇನ್ ತಗೊಂಡು ಉಸುಕ ತಗೊಂಡು ಆಡ್ತಿರ್ತಾವ, ಅವೆಲ್ಲ ಮಕ್ಕಳ ಒದ್ದು ಹೋಗ್ಬಿಡ್ತಾವ. ಒದ್ದು ಹೋಗುವಂತೆ ಅಲ್ಲಿ ಏನದ, ಒಬ್ಬರು ಸ್ವಾಮಿಯಾಗ ಆ ಸತ್ತವ್ರಿಗೆ ಗಂಡ ತಗೊಂಡಿರ್ತಾನ, ಇಲ್ಲ ಹೆಣ್ಣು ತಗೊಂಡಿರ್ತಾರ. ಅದು ಒದ್ದು ಹೋಗೋ ಟೈಮ್ನೊಳಗೆ ಓದವನಿಗೆ ಗಂಡ ಇರ್ತದ, ಹೆಣ್ಣಿರ್ತದ, ಮಕ್ಕಳು ಇರ್ತಾವ, ಮನಿ ಇರ್ತದ, ಆಸ್ತಿ ಇರ್ತದ, ಏನಿರ್ತದ ಅಲ್ಲಿ ಏನಿರ್ತದ್ರಿ, ಎಲ್ಲ ಒಂದು ಓದಿರ್ತಾರ. ಅಲ್ಲಿ ಮಕ್ಕಳು ಇಲ್ಲ, ಗಂಡ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಅಡಿಗೆ ಇಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ, ಬಟ್ಟೆ ಇಲ್ಲ, ಮನಿ ಇಲ್ಲ, ಜಗಲಿ ಇಲ್ಲ, ದೇವರಿಲ್ಲ. ಏನಾದ ಈ ಎಲ್ಲ ಓದು ತನ್ನಿಂದ ಭಿನ್ನವಾಗಿದ್ದುಕೊಂಡು ಅವುಗಳನ್ನೇ ಮುಖ್ಯ ಮಾಡ್ಕೊಂಡು ಕೂತ ಕಡೆಗೆ ಸಾಯ ಟೈಮ್ನೊಳಗೆ ತಾನೇ ತಾನಾದ. ಸಾಯ ಟೈಮ್ನೊಳಗೆ ಬಹಳ ತ್ರಾಸ ಆಗೋದು ಅಂತ ಅಂತಿರ್ತಾರೆ. ಸಾಯ ಟೈಮ್ನೊಳಗೆ ಸಾಯೋರಿಗೆ ಏನೇನು ಆಗ್ತಿರಲ್ಲ, ಅವ್ರು ಶರೀರ ಬಾಧೆ ಆಗ್ತಿರ್ಬೇಕು, ಆದ್ರೆ ಆತ್ಮದಲ್ಲಿ ಅತ್ಯಂತ ಆನಂದ ಆಗಿರ್ತದ. ಏನು ಈ ಕೆಲಸಕ್ಕೆ ಬರಲಾರ್ದು ಎಲ್ಲ ನಾನು ಕರೆಯಾಗಿ ತಿಳ್ಕೊಂಡಿದ್ನೆಲ್ಲ ಸುಳ್ಳೆ ಅಲ್ಲ, ಇವೆಲ್ಲ ಬಿಟ್ಟು ಹೋಗ್ಲಿಕ್ತೀನಿ. ನೀವು ಬಿಟ್ಟು ಹೋಗೋದ್ರಿಗೆ ನನಗೆ ಮಜಾ ಆನಂದ ಇರ್ತದೆ ಸಾಯ.
ಇವೆಲ್ಲ ಸುಮ್ಮನೆ ಜಮಾಸ್ಕೊಂಡು 100 ವರ್ಷ ಹಾಳಾದ್ಮೇಲಪ್ಪ ಅಂತ ಅನಿಸ್ತಾ ಇರ್ತದೆ. ಹೆಂಗ್ ಅನಿಸ್ತಿರ್ತದ ಆ ಹುಡುಗರು ಒಳ್ಳೆಯದ್ರಾಗ ಹೆಂಗ್ ತಾವು ಆಟ ಆಡಿದ ಮನಿ ಅಂತ ಅವು ವಾದ್ದು ಹೋಗೋದ್ರಾಗ ಒಳ್ಳೆಯದ್ರಾಗ ಹೆಂಗ್ ಖುಷಿ ಆಗ್ತಿರ್ತದ ಹಂಗ ಅವನ ಜೀವ ಇವೆಲ್ಲ ವಾದ್ದು ಹೋಗಾಗ ಅವು ಒಳ್ಳೆಯದ್ರಾಗೆ ಅವನಿಗೆ ಖುಷಿ ಆಗ್ತಿರ್ತದ. ಹೆಂಡತಿ ಒಯ್ತಾನ, ಗಂಡ ಒಯ್ತಾನ, ಮಕ್ಕಳು ಒಯ್ತಾನ, ಸಂತೋಷ ಮಕ್ಕಳು ಮನಿ ಹೊಲ ಮನಿ ಎಲ್ಲ ಆರಾಮಿರ್ಲಾರ್ದಾಗ ಏನ್ ಮಾಡ್ತೀರಿ? ದವಾಖಾನೆ ಹೋಗ್ತೀರಿ, ಔಷಧಿ ತಗೊಂಡ್ಬರ್ತೀರಿ, ಅವ್ರು ಹೇಳಿದ ಟೈಮಿಗೆ ನುಂಗ್ತೀರಿ, ಹಣ ಮಾಡ್ತೀರಿ, ಎಲ್ಲ ಮಾಡ್ಕೊಂಡು ಹೋಗ್ತೀರಿ. ನಿಧಾನಕ್ಕ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋ ತನಕ ಔಷಧ ನಿಮ್ಮ ಮೇಲೆ ಪರಿಣಾಮ ಬೀರೋ ತನಕ ಅದು ಟ್ರೀಟ್ಮೆಂಟ್ ನಡೀತದೆ. ಒಂದು ಟೈಮಿಗೆ ಆ ಔಷಧದ ಕೆಲಸ ನಿಲ್ಬಿಡೋದು. ಆಯ್ತು ಯಾವ ಔಷಧ ಕೊಟ್ಟರು ಇನ್ನೇನು ಮಾಡಕ್ಕಾಗಂಗಿಲ್ಲ. ಈ ರೀತಿ ಕಂಡೀಷನ್ ಒಳಗೆ ಯಾವ ಔಷಧಗಳು ಕೆಲಸ ಮಾಡಂಗಿಲ್ಲ. ಅವಾಗ ನೀವೇನ್ ಹೇಳ್ತೀರಿ? ಇಲ್ರಿ ದೊಡ್ಡ ದವಾಖಾನೆ ಹಿಂಗೆ ಮತ್ತೆ ಚಲೋ ಟ್ರೀಟ್ಮೆಂಟ್ ಇದ್ರೆ ನೋಡ್ರಿ. ದೊಡ್ಡ ದವಾಖಾನೆ ಎಲ್ಲಿ ಹೋದ್ರ ಅಮೇರಿಕಾದ್ರೂ ಇದ್ರದ್ದು ಇಷ್ಟೇ ರೀ. ಎಲ್ಲಿ ಹೋದ್ರೂ ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ಅದೇ ಟ್ರೀಟ್ಮೆಂಟ್ ನಾ ಕೊಡ್ತೀನಿ. ಇದ್ರ ಅಮೇರಿಕಾದ ಅಡ್ರೆಸ್ ತಗೋರಿ, ಇಂಗ್ಲೆಂಡಿಂದ ಅಡ್ರೆಸ್ ತಗೋರಿ, ನಾವು ಈ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ, ಇದು ಕರೆಕ್ಟ್ ಆದೋ ಇಲ್ಲೋ, ನಿಮ್ಮಲ್ಲಿ ಇನ್ನ ಹೆಚ್ಚಿನ ಟ್ರೀಟ್ಮೆಂಟ್ ಕೊಡೋದು ಏನಾರ ವ್ಯವಸ್ಥೆ ಇದ್ರೆ ಹೇಳ್ರಿ, ಬರ್ತೀವಿ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿ ನೋಡೋಣ ಅಂತ ದೊಡ್ಡ ಡಾಕ್ಟರ್ ಹೇಳ್ಬಿಡ್ತಾನೆ. ಆ ಟೈಮ್ ಒಳಗೆ ಮನೆಗೆ ತಂದು ಹಾಕ್ತಾರೆ. ಆಯ್ತು ಟೆನ್ಷನ್ ಅಂತ ಎಂತ ಏನಾರ ಕೊಟ್ಟು ಹಿಂಗೆ ಮುಗಿಸ್ಬೇಕು, ಕೈತನಕ ಇದಕ್ಕೇನಾರ ಸಂಭಾಳಿಸ್ಬೇಕು, ಆಯ್ತು ಏನೇ ಬೇರೆ ಮಾಡ್ಯಾರ ಇದು ಮುಗಿತ ಅಂತ ಮನೆಗೆ ತಂದು ಇಟ್ಬಿಡ್ತಾರೆ. ಇಲ್ರಿ ಇಲ್ಲೇ ದವಾಖಾನೆಗೆ ಇರ್ಲಿ ಅಂತಂದ್ರೆ ಇನ್ನ 3,000 5,000 ರೂಪಾಯಿ ICUದಾಗ ಇರ್ತಾರೆ. ಅವ್ರಿಗೆ ಏನ್ ಗಂಟು ಇನ್ನ ಒಂದು 10 ವರ್ಷ ಬದುಕಿ 10 ನಿಮಿಷ ಬದುಕಿದ್ರ ಅಂತಂದ್ರೆ 10 ದಿನಕ್ಕೆ 5,000 ಅಂದ್ರೆ 10,000 ರೂಪಾಯಿ ಅವ್ರಿಗೆ ಇದು 50,000 ರೂಪಾಯಿ. ಹೀಗಾಗಿ ಇಲ್ಲಿ ಇರೋದ್ರಿಂದ ನಿಮಗೆ ದುಡ್ಡಿನ ಸಮಸ್ಯೆ ಇದ್ದವರಲ್ಲಿ ನಿಮ್ಮ ಖರ್ಚು ಬಹಳ ಮಾಡಿಸ್ಬಾರ್ದು ಅಂತ ಹೇಳಕತ್ತೀವಿ. ಮನೆಗೆ ಹೋಗಿ ಹಾಕ್ರಿ ಅಂದಾಗ ಅವಾಗ ಒಂದು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. ಗಂಡನ ನೋಡ್ಕೊಳ್ಳಿ, ಏನಿಲ್ಲ ಇವನ್ ಸಂಗಟ್ ನಾವು ಈ ವರ್ಷ ಹೇಳಿದ್ದೆಲ್ಲ ಕೇಳಿ ಏನು ಉಪಯೋಗ ಇರ್ತಲ್ಲ. ಕೇಳಿದ್ರೆ ನೋಡಿದ್ರೆ ನೀವು ಉಪಯೋಗ ಇಲ್ಲ, ಮಕ್ಕಳು ನೋಡಿದ್ರೆ ನೀವು ಉಪಯೋಗ ಇಲ್ಲ, ಆದ್ಮೇಲೆ ತುಂಬಾ ರೊಕ್ಕ ಇಟ್ಟಿರಿ ಅವು ಉಪಯೋಗ ಇಲ್ಲ, ಏನೇನೂ ಇಲ್ಲ, ಎಲ್ಲ ಬಿಟ್ಟೋಗ ನಿತ್ಯ 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 ಅದನ್ನು ಸತ್ಯ ಅಂತ ತಿಳ್ಕೊಂಡಂತ ತಪ್ಪು ತಿಳುವಳಿಕೆ ಒಳಗೆ ನಮ್ಮ ದುಃಖ ಅದೇ ಹೊರತು ಅದು ನಿತ್ಯ ಅಂತ ತಿಳ್ಕೊಂಡ್ರೆ ದುಃಖನೇ ಇಲ್ಲ. ಬ್ರಹ್ಮಜ್ಞಾನಿ ಯಾರು ಅದನ್ನು ನಿತ್ಯ ಅಂತ ತಿಳ್ಕೊಂಡಿರ್ತಾನೆ ಅವನಿಗೆ ದುಃಖ ಇಲ್ಲ. ಯಾರು ಬ್ರಹ್ಮಜ್ಞಾನಿಗಳಿರ್ತಾರೋ ಅವರಲ್ಲಿ ಯಾರಲ್ಲೂ ದುಃಖ ಇಲ್ಲ. ಯಾರು ಅದನ್ನು ಸತ್ಯ ಅಂತ ತಿಳ್ಕೊಂಡಾರ ಎಷ್ಟು ಜೀವ ಇದ್ದೇವು, ನನ್ನ ಹೆಂಡ ಎಷ್ಟು ಚಲೋ ನೋಡ್ಕೊತಿದ್ದವು, ನನ್ನ ಗಂಡ ಎಷ್ಟು ಚಲೋ ನೋಡ್ಕೊತಿದ್ದ, ನನ್ನ ಮಕ್ಕಳು ಎಷ್ಟು ಚಂದ ಎಂತ ಮನೆ ಕಟ್ತೀನಿ ಇದೆಲ್ಲ ಬಿಟ್ಟು ಅನ್ಕೊಳ್ಳಬಾ ಅದಕ್ಕೆ ಜಗತ್ತಿಗೆ ಪರಮಾರ್ಥ ಸತ್ಯ ಇಲ್ಲ. ಇದು ಕೇವಲ ವ್ಯವಹಾರಿಕ ಸತ್ಯ. ಕೃತಿಯಿಂದ ಮಹಾತ್ಮನ ಅನುಭವದಿಂದ ಜಗತ್ತು ಅತ್ಯಂತ ಅಭಾವವಾಗಿದೆ. ಜಗತ್ತು ಇರುವುದು ಕನಸಿನ ವಸ್ತು ಇದ್ದು ಒಬ್ಬ ಮುದುಕ ಕುಳಿತಿದ್ದಾನೆ. ಮೊಮ್ಮಗ ಬಂದು 10 ಜನ ಬಳಿಗೆ ತೆಗೆದು ಏನ್ ಮಾಡಕತ್ತಾನ, ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಓಡಾಡುತ್ತಿದ್ದಾನೆ. ಅಜ್ಜ ನಾನು ಬೊಂಬೈಗೆ ಹೋಗುತ್ತೇನೆ ಎಂದು ಹೇಳುತ್ತಾನೆ. ಅಜ್ಜ ನಾನು ದಿಲ್ಲಿಗೆ ಹೋಗುತ್ತೇನೆ ಅಂತಾನ, ಎಲ್ಲೆಲ್ಲಿ ಹೋಗ್ತೀನಿ ಅಂತಾನ. ಅದು ಮುದುಕಂದು ಬಳಿಗೆ ತಗೊಂಡು ಅವನಿಗೆ ತಂದೆ ಹಿಡ್ಕೊಂಡು ಕುದುರೆ ಮಾಡ್ಕೊಂಡು ಅಜ್ಜ ನಾ ಬೊಂಬೈಗೆ ಹೋಗ್ತೇನೆ ಅಂತ. ಹೋಗಪ್ಪ ಅಂತಾನೆ. ನಾವು ಬೊಂಬೈಗೆ ಹೋಗ್ತೀನಿ ಅಂತಂದ್ರೆ ಹೇಗೆ ಹೋಗ್ತಾನೆ, ಅದೇ ಹಾಂಗ ಈ ಮೂಲೆಗಿಂತ ಆ ಮೂಲಿಗೆ ಹೋಗ್ತಾನೆ. ನಾನು ದಿಲ್ಲಿಗೆ ಹೋಗ್ತೀನಿ ಅಂತ ಆ ಮೂಲೆಗಿಂತ ಈ ಮೂಲಿಗೆ ಹೋಗ್ತಾನೆ. ನಾವು ಮಾಡೋ ಸಂಸಾರ ಏನಂದ್ರೆ ಹೀಗೆ 10 ಬಡಿಗೆ ತಗೊಂಡು ಬೊಂಬೈಗೆ ಹೋಗಿವಿ, ದಿಲ್ಲಿಗೆ ಹೋಗಿವಿ. ಬೊಂಬೈ ಕರೆಯೋದೇನಲ್ಲಿ, ದಿಲ್ಲಿ ಕರೆಯೋದೇನಲ್ಲಿ ಎಲ್ಲ ಸುಳ್ಳು ಬೊಂಬೈ ಸುಳ್ಳು. ದಿಲ್ಲಿಗೆ ಹೆಂಗ ಒಂದ್ ಬಡಿಗೆ ತಗೊಂಡ ಹುಡುಗ ಹೋಗ್ತಾನ, ಹಂಗ
ಅಂತ ನಾವು ತಪ್ಪು ತಿಳ್ಕೊಂಡದಕ್ಕೆ ನಮ್ಗೆ ದುಃಖ ಆಗ್ಯದಪ್ಪ. ಈ ಜಗತ್ತ ಸುಳ್ಳದ, ಇದನ್ನ ನೀ ಸುಳ್ಳು ಅಂತ ತಿಳ್ಕೊಂಡೀಗಿ ಅಂತಂದ್ರೆ ನಿನ್ನ ದುಃಖನೇ ಇಲ್ಲ ನೋಡು ಶಿವ ಅಂತೇಳಿ ಗುರು ಶಿಷ್ಯನಿಗೆ ಹೇಳಕತ್ತ. ಎಷ್ಟೊಂದು ರೀತಿ ತಿಳುವಳಿಕೆ ಹೇಳಕತ್ತನ. ಏನು 45ನೇ ದಾಟವ ಇದನ್ನು ನಮ್ಮ ಇನ್ನ ಬಿಟ್ಟು ಕೂಡಣ. 46ನೇ ದ್ವಾರದಾಗ ಹೋಗೋದ್ರಾಗ ಮಜಾ ಅದು. ಇದ್ರೊಳಗಿದ್ದು ತಿಳ್ಕೋಬೇಕಾಗಿದ್ದು ಮಜಾ ಅದರಿ. ತಿಳ್ಕೊಳ್ಳೋ ಮುಖ್ಯ ಅದ. ಇದು ಗುಜರೇನು ಸುಳ್ಳು, ಡೆಲ್ಲಿನೂ ಸುಳ್ಳು, ಮುಂಬೈನೂ ಸುಳ್ಳು. ಮುಮುಕ್ಷುಗಳ ದೃಷ್ಟಿಯಿಂದ ಅನಿರ್ವಚನೀಯವಾಗಿದೆ. ಸತ್ತು, ಅಸತ್ತು, ತದಸತ್ತು ಮೂರು ಅನ್ನಕ್ಕೆ ಬರಂಗಿಲ್ಲ. ಭೇದ, ಅಭೇದ, ಭೇದ ಭೇದ ಅಂತ ಮೂರು ಅನ್ನಕ್ಕೆ ಬರಂಗಿಲ್ಲ. ಏನು ಅನ್ನಕ್ಕೆ ಬರಂಗಿಲ್ಲ. ಬಿಟ್ಟದ ಏನೋ ಬಿಟ್ಟಿಲ್ಲ, ಹಿಡಿದದ ಏನೋ ಹಿಡಿದಿಲ್ಲ, ಹಿಡಿದದ ಬಿಟ್ಟದ ಎರಡು ಅದನ್ನು ಹೇಳಕ್ ಬರಂಗಿಲ್ಲ. ಹಂಗದ ಹಗ್ಗದಲ್ಲಿ ಹಾವು ಸತ್ತಂದರೆ ಹಗ್ಗದ ಜ್ಞಾನದಿಂದ ಸುಳ್ಳಾಗಬಾರದಾಗಿತ್ತು. ಹಗ್ಗದೊಳಗ ಹಾವು ಕಾಣಕತ್ತದ, ಬ್ರಹ್ಮನೊಳಗ ಜಗತ್ತು ಕಾಣಕತ್ತದ. ಕಾಣಕತ್ತದ ಅಂತಂದ್ರಲ್ಲ, ಈ ಜಗತ್ತು ಬ್ರಹ್ಮಜ್ಞಾನದಿಂದ ಸುಳ್ಳಾಗಬಾರ್ದಾಗಿತ್ತು. ಇದು ಸತ್ಯ ಇತ್ತು ಅಂದ್ರೆ ಬ್ರಹ್ಮಜ್ಞಾನ ಬಂದ ಕೂಡಲೇ ಅದು ಸುಳ್ಳಾಗತ್ತದಲ್ಲ, ಅದನ್ನು ಆಗಬಾರ್ದಾಗಿತ್ತು. ಸುಳ್ಳಾಗುತ್ತಿದೆ ಅಂತಂದ್ರೆ ಸತ್ತು ತೋರುವುದಿಲ್ಲ, ಹಾವು ತೋರುತ್ತಿದೆ. ಅಸತ್ತಂದರೆ ಅಂಜಿ ಹೆಚ್ಚಿ ಮಾಡ್ಕೋಬಾರ್ದಾಗಿತ್ತು. ಹಾವು ಸುಳ್ಳದ ಅಂತಂದ್ರೆ ಅಂಜಿ ಬೆವತನ ಉಚ್ಚಿಕೊಳ್ಳೋಣ. ಯಾಕ ಅಸತ್ ಅಂತ ಹೇಳಿ ಅಂದ್ರೆ ಹಿಂಗಾಗತ್ತದ, ಅದು ಪರಿಣಾಮ ಬೀರಲಕತ್ತದ. ಆದ್ದರಿಂದ ಸತ್ ಮತ್ತು ಅಸತ್ಯಗಳಿಂದ ವಿಲಕ್ಷಣವಾಗಿದೆ ಮುಮುಕ್ಷುಗಳ ದೃಷ್ಟಿಯಿಂದ. ಅದೇ ಜಗತ್ತು ಲೌಕಿಕ ದೃಷ್ಟಿಯಲ್ಲಿ ಸತ್ಯವಾಗಿದೆ, ಮಹಾತ್ಮರ ದೃಷ್ಟಿಯಲ್ಲಿ ಅತ್ಯಂತ ಅಭಾವವಾಗಿದೆ, ಮುಮುಕ್ಷುಗಳ ದೃಷ್ಟಿಯಿಂದ ಅನಿರ್ವಚನೀಯವಾಗಿದೆ. ಇದು ಪಾಯಿಂಟ್ ಬರ್ತದೆ. ಒಂದು ಮಹಾತ್ಮರಂದ್ರೆ ಸಿದ್ಧ ಪುರುಷರು, ಮಹಾತ್ಮರಂದ್ರೆ ಇವರು ಸಿದ್ಧ ಪುರುಷರು. ಸಿದ್ಧ ಪುರುಷರ ದೃಷ್ಟಿಯಲ್ಲಿ ಏನದ ಇದು ಅತ್ಯಂತ ಅಭಾವವಾಗಿದೆ. ಮಹಾತ್ಮರ ದೃಷ್ಟಿಯಲ್ಲಿ ಮುಮುಕ್ಷುಗಳು ಏನದ ಸಾಧಕರವರು, ಸಾಧಕರ ಅವಸ್ಥೆಯಲ್ಲ. ಈ ಸಾಧಕರ ಅವಸ್ಥೆಯಲ್ಲಿರುವ ಮುಮುಕ್ಷುಗಳ ದೃಷ್ಟಿಯಿಂದ ಏನದ ಇದು ಅನಿರ್ವಚನೀಯವಾಗಿದೆ. ಸಿದ್ಧ ಪುರುಷರ ದೃಷ್ಟಿಯಿಂದ ಇಲ್ಲವೇ ಇಲ್ಲ, ಮುಮುಕ್ಷುಗಳ ದೃಷ್ಟಿಯಿಂದ ಆದ್ರೆ ಹೆಂಗದ ಅನಿರ್ವಚನೀಯ ಆದ. ಮತ್ತು ಲೌಕಿಕ ವಿಜ್ಞಾನಿಗಳ ದೃಷ್ಟಿಯಿಂದ ಅದು ಸತ್ಯ ಆದ. ಲೌಕಿಕ ದೃಷ್ಟಿಯಿಂದ ಹೆಂಗದ ಜಗತ್ತು ಸತ್ಯವಾಗಿದೆ. ಮಹಾತ್ಮರ ದೃಷ್ಟಿಯಲ್ಲಿ ಏನದ ಇಲ್ಲವೇ ಇಲ್ಲ. ಮುಮುಕ್ಷುಗಳ ದೃಷ್ಟಿಯಿಂದ ಅನಿರ್ವಚನೀಯವಾಗಿದೆ. ಬರ್ತಿರ್ತಾರೆ ನಮ್ಮಲ್ಲಿ, ಸುಖಿಗಳಾಗಿ ಬರ್ತಿರ್ತಾರೆ. ಆ ಸುಖಿಗಳಾಗಿ ಬಂದಾಗ ನಮಗೆ ಪಕ್ಕ ಗೊತ್ತಿರ್ತದ ಇದು ಸುಖ ಸುಳ್ಳಾರ, ಇಲ್ಲದ ಸುಖ ಇವರು ಹೊತ್ಕೊಂಡು ಬಂದಾರ. ಹೆಂಗ್ ಮಾಡಬೇಕು? ಅವ್ರ ಸಂಗಟ ನಾವು ಕೂಡ 50 ಚೆನ್ನಾಗಿ ಹಾಕೊಂಡು ಅಲ್ಬೇಕು. ಅವ್ರ ಸಂಗಟ ನಾವು ಇಲ್ಲದ ದುಃಖವನ್ನ ಇದೆ ಅಂತ ಹೇಳಿ ಇಲ್ಲದ ನಿತ್ಯವಾದ ದುಃಖವನ್ನ ಸತ್ಯ ಅಂತ ತಿಳ್ಕೊಂಡು ಇವ್ರು ಬಂದು ಗೋಳಾಗ್ಲಕತ್ತಾರ. ಏನ್ ಮಾಡ್ಬೇಕವಾಗ? ನಾವು ಅವರ ದುಃಖವನ್ನು ತೆಗೆದಾಕಬೇಕಾದ್ರೆ ಈ ರೀತಿಯಾದ ತಂತ್ರಗಳನ್ನ ಬಳಸಿ ಹೇಳಬೇಕಾಗ್ತದ. ಎಲ್ಲಿಯೂ ಇಲ್ಲ ಅಂತ ಹೇಳಿದ್ದು ಇದು ಅಜಾತವಾದ. ದುಃಖ ಎಲ್ಲಿ ಇಲ್ಲ ಅಂತ ಹೇಳ್ತಾರಲ್ಲ, ಇದಕ್ಕೆ ಅಜಾತವಾದ ಅಂದ್ರೆ ವಾದಗಳದವ. ಆ ಅಜಾತವಾಗಿ ಅವ್ರು ಹೇಳೋ ಮಾತು ಏನದ, ಇದು ದುಃಖ ಎಲ್ಲಿನೂ ಇಲ್ಲ ಅನ್ನೋಂಥ ಮಾತು.
ಈ ಇನ್ನ ನಿಮ್ಮ ಕರ್ಕೊಂಡು ಹೋಗ್ಲಿಕ್ಕಂತಾರೆ 122ನೇ ವಿಷಯ ಅಂತ ಕರ್ಕೊಂಡೋಗಿ ಇನ್ನ ದುಃಖ ಎಲ್ಲಿಯೂ ಇಲ್ಲ ಅಂತ ದುಃಖ ನಿವೃತ್ತಿ ಮಾಡುವಂತ ಅತ್ಯಂತ ಮಹತ್ವದ ವಿಷಯ ಅಂತ ಮುಂದೆ ದುಃಖ 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 ವಿಚಿತ್ರ ಜೀವನಗಳ ಘಟನೆಗಳು ಮಾಡ್ತಾರೆ. ಏನೋ ಘಟನೆಗಳು ಬಂದಾಗ ದುಃಖಿಗಳಾಗಿರ್ತಾರೆ, ಏನೋ ಆಗಿರ್ತಾವ, ಅವುಗಳನ್ನ ಬಗೆಹರಿಸ್ಬೇಕು. ನಾವು ಫ್ಯಾಮಿಲಿ ಕೌನ್ಸಿಲರ್ ಕೂಡ ಅದೀವಿ. ಬರೀ ಬ್ರಹ್ಮಜ್ಞಾನ ಹೇಳೋದು ಒಂದೇ ಅಲ್ಲ, ಫ್ಯಾಮಿಲಿ ಕೌನ್ಸಿಲರ್ ಕೆಲವೊಂದು ಸಾಮಾಜಿಕವಾಗಿ ಒಪ್ಪಲಾದಂತ ವಿಷಯಗಳನ್ನ ನಾವು ಒಪ್ಪಿಸಿ ಮನಸ್ಸಿಗೆ ಸಮಾಧಾನ ಮಾಡಿಸ್ಬೇಕಾಗ್ತದೆ. ಅಂತ ಒಂದು ಕೌಶಲ್ಯ ನಮ್ಮೊಳಗೆ ಇರಬೇಕು ಬ್ರಹ್ಮಜ್ಞಾನಿಗಳಲ್ಲಿ. ಅದನ್ನ ನಾವು ಯಾವ ರೀತಿ ತಗೋಬೇಕು, ಏನ್ ಮಾಡಬೇಕು, ಪ್ರತಿಯೊಂದು ಸಾಮಾಜಿಕವಾಗಿಯೇ ಗೌರವದಿಂದ ನಡ್ಕೋಬೇಕು ಅಂತ ಸಮಾಜ ವಿರೋಧ ಘಟನೆಗಳು ಕೆಲವೊಂದು ಆಗ್ತಿರ್ತಾವ. ಅವು ಆಗೋದ್ಮಾಗಿ ಏನ್ ಸತ್ಯ ಹೋಗಲ್ಲ, ಸತ್ಯ ಹೋಗ್ಬೇಕ. ಸಮಾಜ ವಿರೋಧ ಘಟನೆಗಳಾದಾಗ ಏನ್ ಮಾಡ್ಬೇಕು, ಅವನ್ನ ಸಂಭಾಳಿಸ್ಕೊಂಡು ಜಾರಕೊಂಡು ಬೀಳೋದು ತಪ್ಪಲ್ಲ. ಬಿದ್ದ ಮೇಲೆ ಅಲ್ಲೇ ಬಿದ್ದಾಗ ಬೀಳಬಾರ್ದು, ಎದ್ದು ನಿಲ್ಲಬೇಕು. ಹೀಗಾಗಿ ನಮ್ಮಲ್ಲಿ ಬ್ರಹ್ಮಜ್ಞಾನಿಗಳಾದವರಲ್ಲಿ ಬಹಳಷ್ಟು ವಿಚಾರವಂತಿಕೆ ಇರಬೇಕು, ಬಹಳ ವಿಚಾರವಂತಿಕೆ ಇರಬೇಕು. ಅದು ಎದ್ದು ಅದನ್ನ ಸರಿಪಡಿಸುವಂತ ಶಕ್ತಿ ಇರಬೇಕು. ಮದುವೆಗಿಂತ ಮೊದಲು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಒಂದು ನಮ್ಮಲ್ಲಿ ಬಂದಿದ್ರು ದುಃಖಿಗಳು, ದಂಪತಿಗಳು. ಮದುವೆಗಿಂತ ಮೊದಲು ಏನೋ ಯಾವನಿಗೋ ಮಾಡ್ಕೋಬೇಕು ಅಂತ ಒಬ್ಬರು ವಿಚಾರ, ಅದು ತಪ್ಪಿಗೆ ಯಾವನಿಗೋ ಮಾಡ್ಕೊಂಡಿದ್ದು, ಅಥವಾ ಯಾವತ್ತಿಗೋ ಮಾಡ್ಕೋಬೇಕಂತ ಅತಿ ವಿಚಾರ ಯಾವ ವಿಚಾರ, ಅದು ತಪ್ಪಿ ಯಾವತ್ತಿಗೋ ಮಾಡ್ಕೊಂಡು ಇವೇನೋ ಆಗ್ತಿರ್ತಾರೆ. ಸಿನಿಮಾದೊಂದು ಹಾಡಲ್ಲ, ಯಾವ ಹೂವು ಯಾವ ಹುಂಡಿ ಏನದಲ್ಲ, ಯಾವ ಹೂವು ಯಾರ ಮುಡಿಯುವಂತ ಏನಾದ ನೋಡಿ ಒಂದು ಹಾಡ. ಯಾರ್ಯಾರಿಗೆ ಮಾಡ್ಕೊತಾರೋ, ಯಾರ್ಯಾರಿಗೆ ಮಾಡ್ಕೋಬೇಕಂತಿರ್ತಾರೋ, ಯಾರ್ಯಾರು ಮಾಡ್ಕೊಂಡಿರ್ತಾರ. ಒಂದ್ ಹಾಡ ಅದಲ್ರಿ, ಹೇಳಿಲ್ಲ, ಯಾವ ಹೂವು ಯಾರ ಮುಡಿಗೋ ಇಂದ್ರಜಾಲ, ಅದು ಒಂದು ಇಂದ್ರಜಾಲ, ಯಾರಿಗೋ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದು ಯಾರಿಗೋ ಆಗಿಬಿಡ್ತು. ಹಂಗ ಏನಾಗಿಬಿಡ್ತು, ಒಳ್ಳೆ ಸಂಸ್ಕಾರದ ಮನೆ ಮಕ್ಕಳು. ಅದನ್ನು ಏನಾಗಿರೋದು ಮನಸ್ಸಿನಾಗ ಆಸೆ ಹಂಗೆ ಹುಟ್ಟದ. ಕುಂತು ಬಂದು ಮದುವೆ ಆದ್ಮೇಲೂ ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಕೀರ್ಕಾಗ ಅವ್ರು ಏನೋ ಗಂಧ ಮಾಡ್ಕೊಂಡ್ಬಿಟ್ಟ. ಗಂಧ ಮಾಡ್ಕೊಂಡ್ರೆ ಮುಂದೆ ಏನ್ ಮಾಡಿದ್ರು, ಮಕ್ಕಳು ತಪ್ಪು ಮಾಡೀನಿ ಅನ್ನೋ ಪ್ರಜ್ಞೆ ಚಾಲುವಾಗಿ ಆ ಗಂಡ ಚೆನ್ನಾಗಿ ಬಂದ್ಬಿಡೋಳು. ನಾನು ತಪ್ಪು ಮಾಡೀನಿ, ನನ್ನ ಹತ್ರ ಬರಬೇಡ್ರಿ, ನಾನು ತಪ್ಪು ಮಾಡೀನಿ, ನನ್ನ ಹತ್ರ ಬರಬೇಡ್ರಿ, ನಾನು ಯೋಗ್ಯಾಗಿ ಉಳಿದಿಲ್ಲ ಅಂತ ಹೇಳಿ ಆಕಿ ತಪ್ಪು ಮಾಡೋ ಟೈಮ್ ಒಳಗ ಹಿಂದಿನ ನೆನಪು ಹೇಳ್ಕೊಂಡು ಗಂಡ ಕರ್ಕೊಂಡಾಳ. ಇವ್ರು ತಪ್ಪು ಮಾಡಿದ್ಮೇಲೆ ಏನಾಯ್ತು, ಅದು ಇವ್ ತಪ್ಪು ಮಾಡಿದ್ರೆ ನನ್ ಗಂಡಿಗೆ ದ್ರೋಹ ಮಾಡಿದೆ ಅಂತ ಆಕಿ ತೆರೆಗೊಂಡೇನೋ ಹೋಗ್ಲಕ್ಕ. ಇವಾಗ ಗಂಡಿದ್ರಲ್ಲಿ ಏನಾಗ್ಯದ ಹೇಳೋದು ಇಲ್ಲ, ನಮಗೆ ಚೆನ್ನಾಗಿ ಬಂದ್ಬಿಡಲಿ, ಏನ್ ಮಾಡ್ಬೇಕು, ಈಗ ಆಗಕತ್ತದಲ್ಲ, ಏನ್ ಮಾಡ್ಬೇಕು. ನಮ್ಮಲ್ಲಿ ಬಂದು ಯಾರೋ ಹೇಳಿದ್ರು, ಏನೋ ಎಲ್ಲೆಲ್ಲೋ ತಿರುಗ್ತಾರೆ, ಎಲ್ಲ ತಿರುಗಿ 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 ಲಾಸ್ಟ್ ನಮ್ಮಲ್ಲಿ ಬರ್ತದೆ ಎಲ್ಲೋ ಯಂತ್ರ ಮಂತ್ರ ಆಯುಧ ದೆವ್ವ ಭೂತ ಅವೇನೇನೋ ಬಟ್ಟೆಗೆ ಹಾಕ್ಯಾರ ಅಂತೇಳಕ್ಕೆ ಅವೇನೋ ಒಂದು ಅನಂತಿ ಅವೆಲ್ಲ ಓಸು ಮುಗಿದ ಲಾಸ್ಟಿಗೆ ನಮ್ಮಲ್ಲಿ ಬರ್ತದೆ. ನಮ್ಗೆ ಏನು ತಿಳಿಲಿಲ್ಲ, ಏನ್ ಮಾಡ್ಬೇಕು ಏನ್ ಹೇಳ್ಬೇಕು ಬರ್ತಾ ಇಲ್ಲ. ನಾವೇನ್ ಮಾಡಿದ್ವಿ, ಒಂದ್ 2 ದಿವಸ ಬಿಡ್ರಿ ಟೈಮ್, ನಮ್ಮ ಒಳಗೆ ಚಿಂತನಕ್ಕೆ ಹಚ್ತೀವಿ. ಈ ಒಂದು ಅಂತಃಕರಣಕ್ಕೆ ಏನಾದ್ರೆ ಒಂದು ರಿಸಲ್ಟ್ ಸಿಗ್ತದ ಬರೋಂತ್ರಿ ನೋಡಮ್ಮ ಅಂತ. ಮತ್ತೊಂದ್ 2 ದಿನ ಆದ್ಮೇಲೆ ನಾವೇ ಫೋನ್ ಮಾಡಿ ಕರೆದೇವ್ ಬರ್ರಿ. ಬಂದ್ಮೇಲೆ ಏನಾಯ್ತು, ಏನ್ ಬಂತು ನಿರ್ಣಯ ಅಂತಂದ್ರ ಹೇಳಿದ ಏನದ, ಪ್ರತಿ ತಿಂಗಳ ಸಂಚರಿಸೋದು, ತಿಂಗಳ ಸಂಚರಿಸೋದು ಹೆಣ್ಣು ಪವಿತ್ರ ಗಂಗೆ ಅದು. ಅದಕ್ಕಾಗಿ ಏನಾದ್ರೆ ಗದ್ದಲ ಆಯ್ತ
ಅಂದ್ರೆ ಒಂದು ತಿಂಗಳು ಕಾಯಬೇಕು ಅಷ್ಟೇ. ಒಂದು ತಿಂಗಳದಾಗ ಸಂಜೆ ಬಿಡ್ತದ ಇಲ್ಲ ಮುಂದೆ ಈಗ ಮನುಷ್ಯನೊಳಗ ನಿನಗ ಈ ಕಟ್ಕೊಂಡ ಗಂಡವನು ಏನು ಕೆಲಸ ಮಾಡಿದವನವನು ಈಗ ಈ ಕಟ್ಕೊಂಡ ಗಂಡವ ಕಟ್ಕೊಂಡ ಗಂಡ ಇದ್ಮೇಲೆ ನಿನ್ ಮನಸ್ಸು ಸ್ವಚ್ಛ ಅದ. ನೀನ್ ಶರೀರ ಹೊಲಸಾಗ್ಯದ ನಿನಗೇನು ಭ್ರಮೆ ಅದಲ್ಲ. ಆ ಶರೀರ ಒಂದು ತಿಂಗಳನ್ನ ಸ್ವಚ್ಛ ಆಗ್ಯದ ಇಲ್ಲ ಆಗ್ಯದ. ಅದು ಯಾಕೆ ತೆಗೆದುಕೊಂಡು ಕೂತೀನಿ ನೀನು? ಮನಸ್ಸಿನೊಳಗೆ ಒಂದು ತೆಗೆದು ಹಾಕಿ ಇದನ್ನೆಲ್ಲ ತಲೆಯನ್ನು ಭ್ರಮೆಯಾಗಿ ಯಾವಾಗ ನಿನ್ನ ಗಂಡ ನಿನ್ ಸಂಗಡ ಚೆನ್ನ ಇಟ್ಕೊಂಡು ನಿನ್ ಸಂಗಡ ಸಂಸಾರ ಮಾಡಿ ಮುಂದೆ ಮಕ್ಕಳು ಭವಿಷ್ಯ ನಷ್ಟ ಹೊಂದ್ಕೊಂಡು ಹೋಗೋ ಟೈಮ್ನೊಳಗೆ ಹಿಂದೇನು ಇದು ಕಿರಿಕಿರಿ ಅಂತ ಹೇಳಿ ಧರಿಸ್ಬಿಟ್ಟೆ ಮುಂದೆ ಚಲೋ ಆಗ್ಬಿಟ್ರು ಈ ಮಕ್ಕಳು. ಇದು ಸಮಾಜ ಒಪ್ಕೊಳ್ಳಂಗಿಲ್ಲ. ಆದ್ರೂ ಅವ್ರನ್ನ ಸಾಯ್ಬೇಕ ಏನಾರೇ ಆಗಿ ಮುಂದೆ ಜೀವನ ನಡೆಸ್ಬೇಕಾ ಬೇಡ? ಏನ್ ಡೈವರ್ಸ್ ತಗೋಬೇಕಾ ಕೋರ್ಟಿಗೆ ಹೋಗಿ? ಈಗ ಕೆಲವೊಂದು ಉಪಾಯಗಳು ಮಾಡಿ ಎಲ್ಲಿ ಜೀವನ ನಿಲ್ಲಬೇಕಂತದ ಅದಕ್ಕೆ ಮುಂದುವರ್ಸ್ಲಕ್ ನೋಡ್ಬೇಕು. ಅಯ್ಯೋ ಹಿಂಗ ಆಗಲಾಗೈತಿ ಹಿಂಗಾಗ್ಯದ ಹಿಂಗಂತೇಳಿ ಅದ ಸಾಮಾಜಿಕವಾಗಿ ಅದನ್ನ ಒಂದು ತಪ್ಪಾಗ್ಯದ ಅಂತೇಳಿ ಕೋರ್ಟಿಗೆ ಹೋಗಿ ಡೈವರ್ಸ್ ಆಗಿ ಮುಂದಿನ ಒಂದು 25-30 ವರ್ಷ ಬದುಕವರು ಮಕ್ಕಳ ಆಟಾಡಿ ಮುಖ ಇಟ್ಟಾಡಿ ಇಟ್ಕೊಂಡು ಮಕ್ಕಳ ಪ್ರಾದೇಶಿಕತೆ ಮಾಡಿ ಅದು ಮಾಡಿ ಚಲೋನು ಮುಂದ ಒಂದಾಗಿ ಚೆನ್ನಾಗಿ ನಕ್ಕೋತ ಈ ಸಂಸಾರ ಸಕ್ಸಸ್ ಮಾಡಿ ದೇವ್ರ ಮೆಚ್ಚಂಗ ಆಧ್ಯಾತ್ಮ ಸಾಧನೆ ಮಾಡಿ ಹೋಗೋದು ಚಲೋನು. ನಾವು ಹೇಳಿ ಬರಬರಿ ಅದ ತಪ್ಪಲ್ಲ. ಕೆಲವೊಬ್ಬರಿಗೆ ತಪ್ಪು ಅನಿಸ್ತದ, ಕೆಲವರಿಗೆ ಒಪ್ಪು ಅನಿಸ್ತದ. ಈಗ ನಡೆದದ್ದು ರಿಸಲ್ಟ್ ಚೆನ್ನಾಗ್ಯದ ಮುಗಿದಷ್ಟೇ. ನಿಮ್ಗೆ ರಿಸಲ್ಟ್ ಬೇಕಾ ಏನ್ ಸಮಾಜದ ರೂಲ್ಸ್ ಹೋಗ್ಬೇಕಾ? ಏನು ಹೇಳಂಗಿಲ್ಲ ಅಂತ ವಿಷಯ ಬಂದ ಡಪ್ ಆಗ್ಬಿಡ್ತೀರಿ. ರಿಸಲ್ಟ್ ಮುಖ್ಯ ಅಲ್ಲ. ಅಂತಂದ್ರೆ ಮನುಷ್ಯನ ಮನಸ್ಸ ಏನಾಗಿರುತ್ತಂದ್ರೆ ಮನಸ್ಸಿಗೆ ವಜ್ಜೆ ಆಗಿರುತ್ತೆ. ಅಧ್ಯಾತ್ಮದಿಂದ ಆನಂದ ಉತ್ಪತ್ತಿ ಆಗ್ತೈತಿ, ಅಲ್ಲಿ ಆನಂದ ಆಗ್ತದ್ರಿ. ಒಳ್ಳೇದು. ಕಾರ್ ಡ್ರೈವರ್ ಸಂಗಟ ನಕ್ಕೋತ್ ನಿಲ್ಲದಕ್ಕ ದೊಡ್ಡ ಸಾಲ ಕಿರಿಕಿರಿ ಕೊಡಕ ತಾನು ಸಮಾಧಾನ ಇಲ್ಲ, ಹೆಣ್ಸಿನ ಸಮಾಧಾನ. ಕಾರ್ ಡ್ರೈವರ್ ಸಂಗಟ ನಕ್ಕೋತ್ ಮಾತಾಡಿದ್ದೆ ಒಂದ್ ದೊಡ್ಡ ಸಾಲ. ಇಂಥವ್ಗೆಲ್ಲ ನಮ್ಮಲ್ಲಿ ಬಂದಿರ್ತಾರ. ಏನಿಲ್ರಿ ಒಂದಿನ ಡ್ರೈವರ್ ನಾವು ಏನೋ ಮಾತಾಡ್ಕೊತ ನಿಂತಾಗ ಏನೋ ಒಂದು ವಿಷಯ ಬಂತು, ಅವಾಗ ನಾವು ಚೆನ್ನಾಗಿ ಮನಸ್ಸು ಬಿಚ್ಚಿ ನಕ್ಬೇಕು. ಅದು ಮೂಡಿಕೆ ಕಿರಿಕಿರಿ ಮಾಡಕತ್ತ ಏನು ಅವನಿಗೆ ಒಂದು ಉಪಾಯ ಮಾಡಬೇಕು. ಉಪಾಯ ಮಾಡಿ ಅವನ ಮನಸ್ಸಿನಾಗೇನು ದುಃಖ ತೆಗಿಬೇಕು, ಅವನ ಮನಸ್ಸಿನಾಗೇನು ಸಂಶಯ ತೆಗಿಬೇಕು. ಇವೆಲ್ಲ ಓಷ್ಟು ಮಾಡಲಿಕ್ಕೆ ಯಾವಾಗ ಸಾಧ್ಯ ಆಗ್ತದಂದ್ರೆ ಇವೆಲ್ಲ ಮೀರ್ಬೇಕು. ನಾವು ಸಮಾಜದ ಚೌಕಟ್ಟುಗಳನ್ನು ಮೀರಬೇಕು, ಜಗತ್ತಿನ ಈಶ್ವರ ಪ್ರೊಸೀಜರ್ಗಳು ಮೀರಬೇಕು. ಎಲ್ಲ ಮೀರಿ ಬಹಳ ಜ್ಞಾನ ಹೋಗಿ ನಿಂತಾಗ ಆ ಎಲ್ಲ ಜೀವಿಗಳನ್ನ ಸೃಷ್ಟಿ ಮಾಡಿದ್ರು ನಾವೇ ಇರ್ತೀವಿ. ಅವೆಲ್ಲ ಓಟು ಸುಖ ದುಃಖ ಅನುಭವಿಸುವುದಕ್ಕೆ ಕಾರಣ ನಾವೇ ಇರ್ತೀವಿ. ನಾವೇ ಪ್ರೇರಕರಾಗಿರ್ತೀವಿ. ಒಲ್ಲವರು ನಾವೇ, ಸಾಯವರು ನಾವೇ, ಭಕ್ತವರು ನಾವೇ, ಸತ್ತವರು ನಾವೇ. ಶುದ್ಧ ಬ್ರಹ್ಮ ಸ್ವರೂಪರಾದೇವಂತಂದ್ರೆ ಎಲ್ಲ ನಮ್ಮದೇ ನಡೆದಿರ್ತದ. ಹುಬ್ಬಳ್ಳಿಯಾಗ ಒಬ್ಬ ಹುಡುಗ ಕೊಲ್ಲಿ ನಾವು ಬೇರೆ ಯಾರು ಅಲ್ಲಿ ನಾನೇ, ಚಾಕು ಚುಚ್ಚುವ ಸತ್ತಾಗಿ ಅಲ್ಲಿ ಯಾರು ನಾನೇ. ಅವೆರಡನ್ನ ಮೀರ್ಬೇಕು ನಾವು. ಅವಿಬ್ಬರದಾಗ ಒಬ್ಬರ ಪಕ್ಷದಾಗ ಹೋಗಿ ನಿಂತೇವೆ ಅಂತಂದ್ರೆ ಒಬ್ಬ ಚಲೋ ಅನ್ನಿಸ್ತಾನೋ ಒಬ್ಬ ಕ್ಯಾಟ್ ಅನ್ನಿಸ್ತಿರ್ತಾನ. ಇದೆಲ್ಲದನ್ನು ಲೀಲೆ ನಡಿಬೇಕಾದ್ರೆ ಒಬ್ಬ ಹೊರನಿಲ್ಲ ಡೈರೆಕ್ಟರ್. ಈ ಜೀವಿಗಳು ಮಾಡೋದು ಎಷ್ಟು ಮಟ್ಟಿಗೆ ಇವರು ಅವ ಮಾಡಿಸ್ತಾನದು. ಪ್ರತಿ ಸಲ ಹುಷಾರಿತನ ತೋರಿಸೋದಾಗ ಒಂದೊಂದು ಜೀವ ಒಳಗೆ ತೋರಿಸ್ತಿರ್ತಾನೆ. ಹುಡುಗರನ್ನ ಹಾಳು ಮಾಡೋರು ಹುಡುಗಿಯರೇ. ಹುಡುಗರು ನಮ್ಮ ಪಾಲಿಗೆ ನಾವು ಇರ್ತಾವ ಹಂಚ್ಕೊಂಡು. ಆದ್ರೆ ಹುಡುಗಿಯರು ಏನ್ ಮಾಡ್ತಾವ, ಅವ್ರ ಸಂಗಡ ಅನ್ನು ಕಿತ್ತು ಅವರ ಕರೀತಾವ, ನಮ್ಮ ಮಗಳ ಕುಂದಿಸ್ಕೊತಾವ.
ಒಂದ್ ಐಸ್ ಕ್ರೀಮ್ ತಗೋತಾವ, ಅವ್ರೇನ್ ಇವ್ರೇನ್ ಸಿಗ್ತಾವ, ಪಾನಿಪುರಿ ತಗೋತಾವ, ಒಂದ್ ಅದ್ರಾಗ ಅವ್ರಿಟ್ ಸಿಗ್ತಾವ ಇವ್ರಿಟ್ ಸಿಗ್ತಾವ. ಹಿಂಗ್ ತಿನ್ಕೊಂಡು ತಲೆಗೆ ಬೆಳೆಸ್ಕೊಂಡು ಹುಡುಗರನ್ನ ಹಾಳು ಮಾಡಿದವ್ರೆ ಹುಡುಗಿಯರು. ಹುಡುಗಿಯರಿಗೆ ಹಾಳು ಮಾಡಿದ ಹುಡುಗರಿಗಿಂತ ಹುಡುಗರನ್ನ ಹಾಳು ಮಾಡಿದ ಹುಡುಗಿಯರ ಸಂಖ್ಯೆ ಜಾಸ್ತಿ ಆಗದೆ ಈ ಜಗತ್ತಿನಾಗ. ಅದಕ್ಕೆ ಏನ್ ಮಾಡ್ತಿರ್ತಾನ, ಹುಡುಗರ ತಲೆ ಕೆಡಿಸಿದ್ರಿ ಅಂತಂದ್ರೆ ಮೂರನೇದಾಗಿ ಸಾಹಿತ್ಯ ಮಾಡುವ ಒಂದು ದಿವಸ ಹುಷಾರಾಗಿರ್ರಿ, ನೀವು ಲೆಕ್ಕವಾಗಿರ್ರಿ ಅಂತ ಒಂದು ಜೀವ ಹೊಡೆದು ತೋರಿಸ್ತಾನ ಈಶ್ವರ. ಈ ಹುಡುಗಿಯರ್ ಸೀರಿಯಸ್ ಆಗ್ತಾರಿಲ್ಲ, ಈಗ ಜೀವ ಹೊಡೆದಲ್ಲ ಕುದಿಸಿ ಪಡೆದ್ರೆ ಇವ್ ಮುಂದೆ ಹೆಂಗ್ ಕರೆದು ತಗೋತದೆ ಮೈ ಮುಡುವನ್ನ ನೋಡೋಣ ಮಾಡಿದಾರ ಇಲ್ಲ, ಇದಲ್ಲಿಲ್ಲ ಈಶ್ವರನಲ್ಲಿಲ್ಲ. ಅವ್ರು ಒಳ್ಳೆಯವರಿದ್ರು, ಕೆಟ್ಟವರಿದ್ರು, ಲವ್ ಮಾಡಿದ್ರು, ಬಿಟ್ಟಿದ್ರು, ಅವೆಲ್ಲ ಓದ್ ವಿಷಯ ಸೈಡ್ ಮುಕ್ತವ. ಅವೆಲ್ಲರಿಗೂ ಒಂದು ಭಯ ಉಂಟಾಯ್ತಾ ಇಲ್ಲ ಹುಡುಗಿಯರಿಗೆ. ಓದಾಗ ಉತ್ಪತ್ತಿ ಮಾಡಿದ್ರೆ ಏನಾಗ್ತದ, 25 ವರ್ಷ 30 ವರ್ಷ ಬಂಗಾರ ಹಂಗ ಬೆಳೆದ ಮಕ್ಕಳು ಉತ್ಪತ್ತಿ ಮಾಡಿದ್ರೆ ಅಂದ್ರೆ ಜೀವ ಕಳ್ಕೊಡ್ತಾರೆ. ನಮ್ಮ ಕಾಲೇಜಿನ ಪಿಕ್ನಿಕ್ ಹೋಗಿದ್ರು, 6 ಹುಡುಗರು ಒಂದೇ ಸತ್ತು, 3 ಹುಡುಗಿಯರು 3 ಹುಡುಗರು ಪಿಕ್ನಿಕ್ ಹೋಗಿ ಎಲ್ಲೋ ನದಿಗೆ ಹೋಗಿ ನದಿಯಾಗ ಎಲ್ಲ ಪಟ್ಟಿಗಳು ಬಾಲ್ ತಗೊಂಡು ಆಟ ಆಡ್ಯಾರಂತ. ಅದು ಬಾಲ್ ನೀರಾಗ ಹಿಡ್ಕೊಂಡು ಹೋಗ್ಯಾರ. ಅದು ಹಿಡ್ಕೊಂಡು ಹೋಗ ಬಾಲಿಗೆ ಬೆನ್ನ ಹಚ್ಚಿ ಒಬ್ಬರಿಗೊಬ್ಬರು ಉಳಿಸ್ಲಕ್ಕ ಬಾಲ್ ಹಿಡಿಲಕ್ಕ ಹೋಗಿ ಎಲ್ಲರೂ ಸತ್ತು. ಅವಾಗ ಏನಾಯ್ತು, ಒಂದೊಂದ್ ಸಾರಿ ಹಿಂಗ ಜೀವ ಹೋದಾಗ ಉಳಿದವರೆಲ್ಲ ಉಚಿತ ಮಾಡ್ತಿರ್ತಾರಲ್ಲ, ಅವೆಲ್ಲ ನನಗೆ ಜಾಗ್ರ ಆಗ. ಎಷ್ಟೋ ಸನ್ಯಾಸಿಗಳು, ಮಠಾಧೀಶರು, ಹೆಂಗಸರು ಅದ್ನಾಗ ಇದ್ದವರು, ಚಿತ್ತೂರು ಮುರುಘರಾಜೇಂದ್ರ ಸ್ವಾಮಿ ಉಳಿದವರೆಲ್ಲ ಮೈ ಮುಟ್ಕೊಂಡು ನೋಡೋದಾಗಿಲ್ಲ. ಹುಷಾರಿರ್ಬೇಕು. ಇನ್ನು ಮುಂದೆ ನಾವು ಏನಾರ ಹಿಂಗೆ ಉದ್ದೇಶ ಅಂದ್ರೆ ಅವನಾಗ ನಾವು ಒಳಗೋಗ್ತೀವಿ ಒಂದು ಎಕ್ಸಾಂಪಲ್ ಆಯ್ತಾ ಇಲ್ಲ. ಇದು ಉದಾಹರಣೆಗಳು ಯಾಕೆ ಆಗ್ತಿರ್ತಾವ ಅಂತಂದ್ರೆ ಆ ರೀತಿ ಉದ್ದೇಶ ಮಾಡೋರಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡೋದಕ್ಕೆ ಈಶ್ವರ ಅಂತ ಕೆಲಸ ಮಾಡ್ತಿರ್ತಾವ. ಸರಿವಿಗೆ ಬೇಡ್ರಿ, ಮನೆವನ್ನಾಗ ಇರಬೇಡ್ರಿ, ಇದು ಮಿಥ್ಯಾ ಜಗತ್ತು. ಮಿಥ್ಯಾ ಜಗತ್ತಿನೊಳಗ ಉದ್ದೇಶ ಆಡಕ್ ಹೋಗ್ಬೇಡ್ರಿ, ಸತ್ಯದ ಮಾರ್ಗದಾಗಿರ್ರಿ. ಅದಕ್ಕೆ ಯಾರು ತಪ್ಪ ಅನ್ನೋದ್ರ ಬಗ್ಗೆ, ಕೆಟ್ಟ ಅನ್ನೋದ್ರ ಬಗ್ಗೆ ಅನುಕಂಪ ಇರಲ್ಲ. ಯಾಕೆ ಕೆಟ್ಟರು ಯಾಕೆ ತಪ್ಪು ಅಂತೇಳಿ ಅವ್ರ ಅನುಭವ ಹೋದಾರಲ್ಲ, ಅದು ಹೋದವರಿಗೆಲ್ಲ ಎಂತ ಮಾಡೋದಕ್ಕಷ್ಟೇ. ಏನೋ ಇದ್ದೀರಿ, ಈ ವಿಷಯ ಉಪಯುಕ್ತ ಅನ್ನಿಸ್ತದೋ ಏನು ವಿಚಾರ ಸಾಗರ ಸೀದಾ ಹೊಡ್ಕೊಂಡು ಹೋಗೋಣ. ಹೀಗಾಗಿ ನಾವು ಶುದ್ಧ ಬ್ರಹ್ಮರು, ಇಡೀ ಪ್ರಪಂಚದ ಸೃಷ್ಟಿಕರ್ತರ, ನಾವು ಸೃಷ್ಟಿ ಒಳಗಿರುವ ಎಲ್ಲಾ ಜೀವಿಗಳು ನಮ್ಮ ಮಕ್ಕಳೇ ಇರ್ತಾವ, ನಮ್ಮ ಸ್ವರೂಪನೇ ಇರ್ತಾವ. ಅವೆಲ್ಲ ವಸ್ತು ಅವುಗಳ ಗುಣ ಸ್ವಭಾವಕ್ಕೆ ತಕ್ಕಂತೆ ಅವುಗಳು ವರ್ತನೆಗಳು ನಡೀತಾ ಇರ್ತಾವ. ನಡೆದಾಗ ನಾವು ಅವುಗಳಲ್ಲಿ ಒಂದು ಒಳ್ಳೆಯದನ್ಬಾರ್ದು, ಒಂದು ಕೆಟ್ಟದನ್ಬಾರ್ದು, ಒಂದು ಸುಖ ಅನ್ಬಾರ್ದು, ಒಂದು ದುಃಖ ಅನ್ಬಾರ್ದು. ಅವು ಏನೇನ್ ಮಾಡ್ಲಿಕ್ಕಂತಾವ ಅವುಗಳಂತ ಸರಿ ದಾರಿ ಒಳಗಿರಾಗ ಒಂದಿಷ್ಟು ಮಾರ್ಗದರ್ಶನ ಮಾಡೋದು ನಮ್ಮ ಕರ್ತವ್ಯ ಇರ್ತದ. ಅಷ್ಟು ಮಾಡ್ಕೊತಿರ್ಬೇಕೆ ಹೊರತು ಅದ್ರೊಳಗೆ ಹೋಗಿ ನಾವು ಪಾತ್ರಧಾರಿಗಳಾಗಬಾರ್ದು. ಜಗತ್ತಿನ ಸೂತ್ರಧಾರಿಗಳಾಗ್ಬೇಕು ನಾವು. ಆ ಜಗತ್ತಿನೊಳಗೆ ಇರುವ ನಡೆಯುವ ಪಾತ್ರಗಳೆಲ್ಲ ಅವೆಲ್ಲ ನಾನೇ ಅಪಾಯಿಂಟ್ಮೆಂಟ್ ಮಾಡಿದ ಪಾತ್ರಗಳಿರ್ತಾವ. ವಿಲನನ್ನು ನಾನೇ ತಂದಿನಿ, ಹೀರೋನು ನಾನೇ ತಂದಿನಿ, ಹೀರೋಯಿನ್ ನಾನೇ ತಂದಿನಿ, ಜೋಕರ್ಗಳಿಗೂ ನಾನೇ ತಂದಿನಿ. ನನಗ ಅವ್ರ ಲೀಲೆಗಳು ನೋಡಿ ಆ ಸಿನಿಮಾ ವಿಲನ್ ಹೀರೋ ಮಾಡೋದು ನೋಡಿ ಆ ಸಿನಿಮಾ ಮಾನವಿಗೆ ಏನಾದ್ರು ದುಃಖ ಆಗ್ತದೆ ಅಂದ್ರೆ ಅಲ್ಲಿ ವಿಲನ್ ಮಾಡುವ ಕೆಟ್ಟ ಕೆಲಸಗಳನ್ನು ನೋಡಿ ಆ ಸಿನಿಮಾ ಪ್ರೊಡ್ಯೂಸರ್ ದುಃಖ ಆಗ್ತದಂದ್ರೆ, ಹೀರೋ ಮಾಡೋ ಕಲ್ಯಾಣ ಕಾರ್ಯ ನೋಡಿ ಆ ಸಿನಿಮಾ ಪ್ರೊಡ್ಯೂಸರ್ಗೆ ಏನಾದ್ರು ದುಃಖ ಆಗ್ತದೇನು?
ಬಗ್ಗೆ ಈಗ ಅರ್ಧ ಜ್ಞಾನ ಬಂದದ, ಇನ್ನು ಪೂರ ಜ್ಞಾನ ಬಂದಿಲ್ಲ. ಸುತ್ತಿಲ್ಲ ಅಂತಂದ್ರೆ ಜಗತ್ನಾಗ ಹುಕ್ಕಲ್ಲ ಮಾರಾಯ. ಏನ್ ವಯಸ್ಸಾಗಿ ಮೂಲಕ ಇಂಥ ಪರಿಕರಿ ಹೇಳ್ಕೊಟ್ಟಿದೆ ಹುಕ್ಕಿಲ್ಲ ಅಂತ ಹೇಳಿ. ಹುಕ್ಕ ಇದ್ದದ್ದು ಏನ್ ಮಾಡ್ತದೆ? ಇಲ್ಲದ್ದು ಇಲ್ಲ ಅಂತ ಹೇಳ್ಕೊಟ್ಟು ಕೂತಿದಲ್ಲ. ಜಗತ್ನಾಗ ಎಲ್ಲರೂ ದುಃಖಿಗಳಿದೆ, ಇದಕ್ಕೆ ಅನ್ಸಿ ಅದಕ್ಕೆ ಶಿಕ್ಷಣ ಮುಂದೆ ಕೇಳಾಡ್ತಾನ. ಪ್ರತ್ಯಕ್ಷವಾಗಿ ಅನುಭವಿಸ್ಲಿಕ್ಕಂತಾರೆ ಎಲ್ಲರೂ ಒಳ್ಳೆ. ನೀನಿದ್ರೆ ಹುಕ್ಕಿಲ್ಲ ಅಂತ ಹೇಳ್ಕೊಟ್ಟು ಕೂತಿದೆ, ನೀನೇ ವಯಸ್ಸಾಗಿ ಎಲ್ಲ ಸಾಯಲಕ್ಕಾಗಿದೆ. ಸಾಯ ನನ್ ಹೋಗ್ಯವ, ಕಣ್ಣು ಹೋಗ್ಯವ, ಕಿವಿ ಹೋಗ್ಯವ. ನೀನು ದುಃಖನೂ ಆಟೆ ಸುಖನೂ ಆಟೆ. ನೀನು ಹಿಂಗೆ ಹೇಳೋದು ನೀನ್ ನನಗೆ ಬರೋದ ಹೇಳ್ಕೊಟ್ಟು ಕೂತಿದೆ. ನಿಜವಾಗಿ ದುಃಖದ ಅಂತ ತತ್ವದೃಷ್ಟಿ ಗುರುಗಳಿಗೆ ಎದುರಿದ್ದಾನೆ. ಇದು ಪುಷ್ಟಿ ನಾಳೆ ಗೊತ್ತಾಗ್ತದೆ. ಇದರ ಅರ್ಥ ಏನಂತ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ. ಓಂ ಶಾಂತಿ ಶಾಂತಿ.